ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 781 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 22 ಮತ್ತು 24 ನವೆಂಬರ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲು ಯಾರನ್ನು ಆಯ್ಕೆ ಮಾಡಲಾಗಿದೆ? ಹೂ ಹ್ಯಾಸ್ ಬೀನ್ ಚೋಸನ್ ಟು ಪ್ರಿಸೈಡ್ ಓವರ್ ದಿ 87th ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇನ್ ಮಂಡ್ಯ. ಸೊ ಮಂಡ್ಯದಲ್ಲಿ ಈ ವರ್ಷ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸಮ್ಮೇಳನಕ್ಕೆ ಅಧ್ಯಕ್ಷರನ್ನಾಗಿ ಯಾರನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ದಿ ಕ್ವೆಶನ್ಸ್ ಪೇಪರ್ಸ್ಗಳಲ್ಲಿ ಅಥವಾ ಪರೀಕ್ಷೆಗಳಲ್ಲಿ ಈ ಅಧ್ಯಕ್ಷರ ಬಗ್ಗೆ ಹೆಚ್ಚಾಗಿ ಪ್ರಶ್ನೆಗಳಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಇವೆಂಟ್ನ ಅಧ್ಯಕ್ಷತೆಯನ್ನು ಗೋರು ಚನ್ನಬಸಪ್ಪನವರು ವಹಿಸ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಆರ್ಟಿಕಲಲ್ಲಿ ನಾವು ಈ ಒಂದು ಕನ್ನಡ ಸಮ್ಮೇಳನದ ಬಗ್ಗೆ ಮತ್ತು ಲೇಟೆಸ್ಟ್ ಆಗಿ ಈ ಒಂದು ಸಮ್ಮೇಳನಗಳಿಗೆ ಸೊ ಯಾರ್ಯಾರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದರು ಅದನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಯಾಕಂದರೆ ಕೇವಲ ಈ ವರ್ಷದ ಮಾತ್ರ ಇಂಪಾರ್ಟೆಂಟ್ ಆಗೋದಿಲ್ಲ. ಸೊ ಪ್ರೀವಿಯಸ್ಲಿ ಒಂದು 4-5 ವರ್ಷದ್ದು ಯಾರ್ಯಾರು ಪ್ರೆಸಿಡೆಂಟ್ ಆಗಿದ್ರು ಅನ್ನೋದು ಕೂಡ ನಾವು ರಿವೈಸ್ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಈಗ ನಡಿಬೇಕಾಗಿರ್ತಕ್ಕಂಥದ್ದು 87th ಆಗಿರುತ್ತೆ, ಅಂದರೆ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಹೇಳ್ತೇವೆ. ಸೊ ಇದನ್ನ ಎಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಮಂಡ್ಯದಲ್ಲಿ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಅಧ್ಯಕ್ಷರನ್ನಾಗಿ ಗೋರು ಚನ್ನಬಸಪ್ಪರವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇವರು ರೈಟರ್ ಮತ್ತೆ ಫೋಲ್ಕ್ಲೋರಿಸ್ಟ್ ಆಗಿರ್ತಾರೆ, ಅಂದರೆ ಇವರು ಬರಹಗಾರರಾಗಿರ್ತಾರೆ ಮತ್ತೆ ಜಾನಪದ ತಜ್ಞರಾಗಿರ್ತಕ್ಕಂಥ ಇವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಮುಂದಿನ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಿನಲ್ಲಿ 20ರಿಂದ 22ನೇ ತಾರೀಕು ನಡೀತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಕರ್ನಾಟಕದ ಮಂಡ್ಯದಲ್ಲಿ ಇದನ್ನು ಕಂಡಕ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿರುತ್ತೆ. ಸೊ ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ತಾ ಇರ್ತಕ್ಕಂಥ ಗೋರು ಚನ್ನಬಸಪ್ಪ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇವರ ಜನನ ಆಗಿರ್ತಕ್ಕಂಥದ್ದು 1930 ಮೇ 18ನೇ ತಾರೀಕು ಇವರ ಜನನ ಆಗುತ್ತೆ. ಸೊ ಇವರ ಜನನ ಆಗ್ತಕ್ಕಂಥ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರ ಜನನ ಆಗುತ್ತೆ. ಸೊ ಆ ಒಂದು ಗ್ರಾಮವನ್ನ ನಾವೇನಂತ ಹೇಳ್ತೇವೆ ಅಂದ್ರೆ ಗೊಂಡೇದಹಳ್ಳಿ ಅಂತ ಹೇಳ್ತೇವೆ. ಸೊ ಗೊಂಡೇದಹಳ್ಳಿಯಲ್ಲಿ ಇವರ ಜನನ ಆಗುತ್ತೆ. ಸೊ ಇವರು ತಮ್ಮ ಕೆರಿಯರ್ ಅನ್ನ ಟೀಚರ್ ಅಥವಾ ಶಿಕ್ಷಕ ವೃತ್ತಿಯಿಂದ ಪ್ರಾರಂಭ ಮಾಡ್ತಾರೆ. ಸೊ ದಟ್ ವಾಸ್ ಇನ್ ದ ಇಯರ್ 1948, 1948ರಲ್ಲಿ ಶಿಕ್ಷಕ ವೃತ್ತಿಯಿಂದ ಅವರು ತಮ್ಮ ಒಂದು ಕೆರಿಯರ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಸಾಕಷ್ಟು ಸೋಷಿಯಲ್ ಮೂವ್ಮೆಂಟ್ಸ್ಗಳಲ್ಲಿ ಅಂದರೆ ಸಾಮಾಜಿಕ ಚಳುವಳಿಗಳಲ್ಲೂ ಕೂಡ ಅವರು ಭಾಗವಹಿಸ್ತಾರೆ. ಸೊ ಪ್ರಮುಖವಾಗಿ ಹೇಳ್ತಕ್ಕಂಥದ್ದಾದ್ರೆ ಭೂದಾನ ಮೂವ್ಮೆಂಟ್ ಆಗಿರ್ಬೋದು, ಮತ್ತೆ ಅಡಲ್ಟ್ ಎಜುಕೇಷನ್ ಅಂದರೆ ವಯಸ್ಕ ಶಿಕ್ಷಣ ಏನಿದೆ, ಸೊ ಈ ರೀತಿಯ ಒಂದು ಕ್ಷೇತ್ರಗಳಲ್ಲಿ ಅವರು ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಅವರು ಸಾಕಷ್ಟು ಬರಹಗಳನ್ನು ಅಥವಾ ಕೃತಿಗಳನ್ನು ರಚನೆ ಮಾಡಿರ್ತಾರೆ. ಸೊ ಆ ಕೃತಿಗಳಲ್ಲಿ ಕೆಲವನ್ನ ಹೇಳೋದಾದ್ರೆ ಹೊನ್ನ ಬಿಟ್ಟೆವು ಹೊಲಕ್ಕೆಲ್ಲ, ಕರ್ನಾಟಕ ಪ್ರಗತಿಪಥ, ಚೆಲುವಾಂಬಿಕೆ, ಕುನಾಳ, ಸಾಕ್ಷಿ ಕಲ್ಲು, ಬೆಳ್ಳಕ್ಕಿ ಇಂದು ಬೇಡ್ಯಾರ್ಯವು, ಬಾಗೂರು ನಾಗಮ್ಮ ಗ್ರಾಮಗೀತೆಗಳು, ಮಹಾದೇವಿ, ಸದಾಶಿವ ಶಿವಾಚಾರ್ಯ, ವಿಭೂತಿ, ಕರ್ನಾಟಕ ಜಾನಪದ ಕಲೆಗಳು. ಸೊ ಈ ರೀತಿಯಾಗಿ ಕನ್ನಡ ಸಾಹಿತ್ಯ ಮತ್ತು ಜಾನಪದದಲ್ಲಿ ಅನೇಕ ಕೃತಿಗಳನ್ನು ಇವರು ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ ಇವರು ಈ ಒಂದು ಕರ್ನಾಟಕ ಫೋಲ್ಕ್ಲೋರ್ ಯೂನಿವರ್ಸಿಟಿ ಏನಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಈ ಒಂದು ಜಾನಪದ ಕಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ ಏನಿದೆ, ಸೊ ಇದನ್ನ ಹಾವೇರಿ ಡಿಸ್ಟ್ರಿಕ್ಟ್ ನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸೊ ಈ ಒಂದು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡುವಲ್ಲಿ ಇವರು ಕೂಡ ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಸೊ ಇವ್ರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಅವಾರ್ಡ್ ಕೂಡ ಬಂದಿರುತ್ತೆ. ಸೊ ಅದಾದ್ಮೇಲೆ ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ಕೂಡ ಇವರು ಈಗಾಗಲೇ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಸಮ್ಮೇಳನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇದೊಂದು ಆನ್ಯುವಲ್ ಗ್ಯಾದರಿಂಗ್ ಆಗಿರುತ್ತೆ, ಅಂದ್ರೆ ಪ್ರತಿ ವರ್ಷ ನಡೀತಕ್ಕಂಥ ಒಂದು ಸಮ್ಮೇಳನ ಆಗಿರುತ್ತೆ. ಸೊ ಈ ಒಂದು ಸಮ್ಮೇಳನದಲ್ಲಿ ರೈಟರ್ಸ್ ಅಂದ್ರೆ ಬರಹಗಾರರು, ಪೋಯೆಟ್ಸ್ ಕವಿಗಳು, ಮತ್ತೆ ಈ ಲಿಟ್ರರಿ ಎಂಥೂಸಿಯಾಸ್ಟ್ಸ್ ಯಾರಿರ್ತಾರೆ ಅಂದ್ರೆ ಈ ಒಂದು ಸಾಹಿತ್ಯದ ಬಗ್ಗೆ ಹೆಚ್ಚಿನ ಆಸಕ್ತಿಯುಳ್ಳವರು ಪಾಲ್ಗೊಳ್ತಕ್ಕಂಥ ಒಂದು ಸಮ್ಮೇಳನವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಏನಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸುವ ಒಂದು ಕಾರಣದಿಂದ ಸೊ ಈ ಒಂದು ಸಮ್ಮೇಳನವನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಆರ್ಗನೈಸ್ ಮಾಡ್ತಕ್ಕಂಥವರು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಇದನ್ನ ಆರ್ಗನೈಸ್ ಮಾಡಲಾಗುತ್ತೆ.
ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಸಮ್ಮೇಳನವನ್ನ ಸಿನ್ಸ್ 1915 ಅಂದ್ರೆ 1915ರಿಂದ ಈ ರೀತಿಯ ಸಮ್ಮೇಳನಗಳನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಸಮ್ಮೇಳನದ ವೆನ್ಯೂ ಏನಿರುತ್ತೆ ಅಂದರೆ ಯಾವ ಸ್ಥಳದಲ್ಲಿ ಇದನ್ನು ಕಂಡಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಸೊ ಒಂದೇ ಕಾನ್ಸ್ಟೆಂಟ್ ವೆನ್ಯೂದಲ್ಲಿ ಮಾಡೋದಿಲ್ಲ, ಪ್ರತಿ ವರ್ಷ ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ವರ್ಷ ನಮಗೆ ತಿಳಿದಿರೋ ಹಾಗೆ ಸೊ ಇದನ್ನು ಮಂಡ್ಯದಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿರುತ್ತೆ. ಸೊ ಹಾಗಿದ್ರೆ ಇದಕ್ಕಿಂತ ಮುಂಚೆ ಈ ರೀತಿಯ ಸಮ್ಮೇಳನಕ್ಕೆ ಯಾರ್ಯಾರು ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ರು ಅಂತ ನಾವು ನೋಡೋದಾದ್ರೆ 83ರಿಂದ ನಾವು ಸ್ಟಾರ್ಟ್ ಮಾಡೋಣ. 83ನೇ ಸಮ್ಮೇಳನ ಮೈಸೂರಲ್ಲಿ ನಡೆದಿತ್ತು. ಅಲ್ಲಿ ಚಂದ್ರಶೇಖರ್ ಪಾಟೀಲ್ ರವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ಸೊ ಅದಾದ್ಮೇಲೆ 84ನೇ ಸಮ್ಮೇಳನವನ್ನ ಧಾರವಾಡದಲ್ಲಿ ಕಂಡಕ್ಟ್ ಮಾಡಲಾಗಿತ್ತು. ಸೊ ಇದರಲ್ಲಿ ಚಂದ್ರಶೇಖರ ಕಂಬಾರರವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಸೊ 85ನೇ ಸಮ್ಮೇಳನವನ್ನ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಸೊ ಈ ಒಂದು ಇವೆಂಟ್ ಅನ್ನ ಕಲಬುರಗಿಯಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ 86ನೇ ಸಮ್ಮೇಳನವನ್ನ ಹಾವೇರಿಯಲ್ಲಿ ಕಂಡಕ್ಟ್ ಮಾಡಲಾಗಿತ್ತು. ಸೊ ಇದನ್ನ ದೊಡ್ಡರಂಗೇಗೌಡರು ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಪ್ರೀವಿಯಸ್ ಡೇಟಾ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಸೊ ಎರಡನೇ ಪ್ರಶ್ನೆ, ಕರಡು ಕರ್ನಾಟಕ ಬಾಹ್ಯಾಕಾಶ ತಂತ್ರಜ್ಞಾನ ನೀತಿ 2024-29 ಅಡಿಯಲ್ಲಿ ಕರ್ನಾಟಕದ ಜಾಗತಿಕ ಮಾರುಕಟ್ಟೆ ಪಾಲು ಗುರಿ ಎಷ್ಟು? ವಾಟ್ ಈಸ್ ದಿ ಗ್ಲೋಬಲ್ ಮಾರ್ಕೆಟ್ ಶೇರ್ ಟಾರ್ಗೆಟ್ ಫಾರ್ ಕರ್ನಾಟಕ ಅಂಡರ್ ದಿ ಡ್ರಾಫ್ಟ್ ಕರ್ನಾಟಕ ಸ್ಪೇಸ್ ಟೆಕ್ನಾಲಜಿ ಪಾಲಿಸಿ 2024-29? ಅಂದರೆ ಈ ಒಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕದ ಆರ್ಥಿಕತೆಯನ್ನು ವೃದ್ಧಿ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಒಂದು ಕರಡು ನೀತಿಯನ್ನ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಈ ಒಂದು ಕರಡು ನೀತಿಯನ್ನು ನಾವು ಕರ್ನಾಟಕ ಬಾಹ್ಯಾಕಾಶ ತಂತ್ರಜ್ಞಾನ ನೀತಿ 2024 ಮತ್ತೆ 29 ಅಂತ ಹೇಳ್ತೇವೆ. ಸೊ ಇದರ ಅಡಿಯಲ್ಲಿ ಜಾಗತಿಕವಾಗಿ ನಮ್ಮ ಕರ್ನಾಟಕದಿಂದ ಈ ಸ್ಪೇಸ್ ಸೆಕ್ಟರ್ ಅಲ್ಲಿ ಡೆವಲಪ್ ಮಾಡ್ತಕ್ಕಂಥ ಒಂದು ಎಕಾನಮಿ ಏನಿರುತ್ತೆ, ಸೊ ಅದರ ಟಾರ್ಗೆಟ್ ಎಷ್ಟು ಪರ್ಸೆಂಟೇಜ್ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 5% ಅಷ್ಟು ಹಣವನ್ನ ಈ ಒಂದು ಸ್ಪೇಸ್ ಸೆಕ್ಟರ್ ಅಲ್ಲಿ ನಮ್ಮ ಕರ್ನಾಟಕದ ವತಿಯಿಂದ ಡೆವಲಪ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ನೀತಿಯ ಗುರಿಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ನೀತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಪೇಸ್ ಟೆಕ್ ಪಾಲಿಸಿ 24-29 ಅಂತ ಕರಿತೇವೆ. ಸೊ ಇದನ್ನು ನಾವು ಬಾಹ್ಯಾಕಾಶ ತಂತ್ರಜ್ಞಾನ ನೀತಿ 2024-29 ಅಂತ ಕರಿತೇವೆ. ಸೊ ಈ ಒಂದು ನೀತಿಯನ್ನ ನಮ್ಮ ಕರ್ನಾಟಕ ಸರ್ಕಾರ ಈಗ ಅನ್ವೀಲ್ ಮಾಡಿರುತ್ತೆ ಅಥವಾ ಅನಾವರಣಗೊಳಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಡೇಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. 2024ರಿಂದ 2029ರವರೆಗೆ ಅಪ್ಲೈ ಆಗ್ತಕ್ಕಂಥ ಒಂದು ನೀತಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಾಟ್ ಈಸ್ ದ ಏಮ್? ಯಾವ ಕಾರಣಕ್ಕಾಗಿ ಈ ನೀತಿಯನ್ನ ನಾವು ಅನಾವರಣಗೊಳಿಸಿದ್ದೇವೆ ಅಂತ ನಾವು ನೋಡೋದಾದ್ರೆ, ಸೊ ನಮ್ಮ ಕರ್ನಾಟಕದ ಈ ಗ್ಲೋಬಲ್ ಡೆಸ್ಟಿನೇಷನ್ ಫಾರ್ ಸ್ಪೇಸ್ ಟೆಕ್ನಾಲಜಿ, ಸೊ ಇದು ಪರ್ಟಿಕ್ಯುಲರ್ಲಿ ಒಂದು ಸ್ಪೇಸ್ ಟೆಕ್ನಾಲಜಿ ಅಂದರೆ ಬಾಹ್ಯಾಕಾಶ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೀತಿ ಮಾತ್ರ ಆಗಿರುತ್ತೆ. ಸೊ ಇದರ 2 ಟಾರ್ಗೆಟ್ಸ್ ಇರುತ್ತೆ. ಒಂದು ಟಾರ್ಗೆಟ್ ಏನು ಅಂದರೆ ನ್ಯಾಷನಲ್ ಮಾರ್ಕೆಟ್, ಅಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಒಟ್ಟು ಮಾರುಕಟ್ಟೆ ಏನಿದೆ, ಸೊ ಅದರ ಟೋಟಲ್ ಮಾರ್ಕೆಟ್ನ 50% ಶೇರನ್ನು ನಮ್ಮ ಕರ್ನಾಟಕ ಸ್ಥಾಪನೆ ಮಾಡ್ತಕ್ಕಂಥದ್ದು. ಇನ್ನೊಂದು ಟಾರ್ಗೆಟನ್ನು ನಾವು ಪ್ರಶ್ನೆಯಲ್ಲೇ ಕೇಳಿದ್ದೆ. ಸೊ ಅದು ಗ್ಲೋಬಲ್ ಮಾರ್ಕೆಟ್ ಶೇರ್, ಅಂದರೆ ಜಾಗತಿಕವಾಗಿ ಇರ್ತಕ್ಕಂಥ ಒಂದು ಮಾರುಕಟ್ಟೆ ಏನಿರುತ್ತೆ, ಸೊ ಅದರ ಶೇರ್ ಬಂದು 5% ವರೆಗೂ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಸೊ ಈ ಒಂದು ನೀತಿಯ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್, ಅಂದ್ರೆ ಸ್ಪೇಸ್ ಟೆಕ್ನಾಲಜಿ ಅಂತಕ್ಕಂಥದ್ದು ಬಹಳ ಹೊಸದಾಗಿರುತ್ತೆ. ಸೊ ಅದರಲ್ಲಿ ಹೆಚ್ಚಾಗಿ ಕೌಶಲ್ಯ ಜನರಲ್ಲಿ ಇರೋದಿಲ್ಲ. ಆ ಒಂದು ಕಾರಣಕ್ಕಾಗಿ ಈ ನೀತಿಯ ಅಡಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಕೌಶಲ್ಯ ಅಭಿವೃದ್ಧಿಯನ್ನು ಕೂಡ ಮಾಡಬೇಕಾಗಿರುತ್ತೆ. ಸರಿಸುಮಾರು 5,000 ಸ್ಟೂಡೆಂಟ್ಸ್ಗಳಿಗೆ ಅಪ್ ಸ್ಕಿಲ್ ಮಾಡ್ತಾರೆ, ಅಂದ್ರೆ ಕೌಶಲ್ಯಗಳನ್ನ ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ 1,500 ಫೀಮೇಲ್ಸ್ ಟು ಬಿ ಎಂಪ್ಲಾಯ್ಡ್, ಅದರಲ್ಲಿ 1,500 ಮಹಿಳೆಯರಿಗೆ ಎಂಪ್ಲಾಯ್ಮೆಂಟ್ ಅಥವಾ ಉದ್ಯೋಗವನ್ನ ನೀಡ್ತಕ್ಕಂಥದ್ದನ್ನ ಸೊ ಉದ್ಯೋಗಕ್ಕೆ ತರಲು ತರಬೇತಿ ಮತ್ತು ಕೌಶಲ್ಯವನ್ನ ಹೆಚ್ಚಿಸ್ತಕ್ಕಂಥದ್ದನ್ನ ಸೊ ಈ ಒಂದು ನೀತಿಯ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ನೀತಿಗೆ ಬೇಕಾಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಏನು ಅಂದ್ರೆ, ಸೊ ಇದರ ದಿ ಪಾಲಿಸಿ ಏಮ್ಸ್ ಟು ಅಟ್ರಾಕ್ಟ್ $3 billion
ಇನ್ ಇನ್ವೆಸ್ಟ್ಮೆಂಟ್ ಇಂಟು ಸ್ಟೇಟ್ಸ್ ಸ್ಪೇಸ್ ಎಕಾನಮಿ, ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಗೆ 3 ಶತಕೋಟಿ US$ ಅಷ್ಟು ಹೂಡಿಕೆಯನ್ನು ಆಕರ್ಷಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೋಸ್ಕರ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿರುತ್ತೆ, ಅಂದರೆ ಮೂಲ ಸೌಕರ್ಯಗಳು ಬೇಕಾಗಿರುತ್ತೆ. ಸೊ ಆ ಒಂದು ಮೂಲ ಸೌಕರ್ಯಗಳನ್ನು PPP ಮಾಡೆಲ್ ಅಲ್ಲಿ, ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಥವಾ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಅಡಿಯಲ್ಲಿ ಸೊ ಈ ಒಂದು ನೀತಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ನೀತಿಯ ಅಡಿಯಲ್ಲಿ MSMEಗಳಿಗೆ, ಅಂದರೆ ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ ಏನಿರ್ತವೆ ಸೊ ಇವುಗಳಿಗೆ ನೇರವಾಗಿ ಸಪೋರ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಎಷ್ಟು MSMEಗಳಿಗೆ ಇಲ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ 500 ಸ್ಟಾರ್ಟ್ಅಪ್ಸ್ ಅಂಡ್ MSMEs ಥ್ರೂ ಗ್ರಾಂಟ್ಸ್ ಈಕ್ವಿಟಿ ಫಂಡಿಂಗ್, ಅಂದರೆ ಈ ಒಂದು ಅನುದಾನಗಳನ್ನು ಕೊಡ್ತಕ್ಕಂಥದ್ರ ಮುಖಾಂತರ, ಈಕ್ವಿಟಿ ಫಂಡಿಂಗ್ ಅನ್ನು ಮಾಡ್ತಕ್ಕಂಥ ಮುಖಾಂತರ ಮತ್ತೆ ಸಬ್ಸಿಡಿಗಳನ್ನು ಕೊಡುವ ಮುಖಾಂತರ ಸೊ ಈ ನೀತಿಯ ಅಡಿಯಲ್ಲಿ 500 ಸ್ಟಾರ್ಟ್ಅಪ್ಗಳಿಗೆ ಮತ್ತೆ MSMEಗಳಿಗೆ ನೇರವಾಗಿ ಬೆಂಬಲವನ್ನು ನೀಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಈ ಒಂದು ನೀತಿಯ ಅಡಿಯಲ್ಲಿ ಸ್ಯಾಟಲೈಟ್ಗಳನ್ನು, ಅಂದರೆ ಉಪಗ್ರಹಗಳನ್ನು ಕೂಡ ಉಡಾವಣೆ ಮಾಡಲಾಗುತ್ತೆ. ಸರಿ ಸುಮಾರು 50 ಸ್ಯಾಟಲೈಟ್ಸ್ ವಿತ್ ಸಬ್ಸ್ಟ್ಯಾನ್ಷಿಯಲ್ ಇಂಡಿಜಿನೈಸೇಷನ್, ಅಂದರೆ ಆ ಸ್ಯಾಟಲೈಟ್ಗಳೇನಿರ್ತವೆ ಸೊ ಅದರಲ್ಲಿ ಬಹುಪಾಲು ಭಾಗಗಳನ್ನು ಸ್ಥಳೀಯವಾಗಿ ಉತ್ಪಾದನೆ ಮಾಡಬೇಕಾಗಿರುತ್ತೆ. ಸೊ ಈ ರೀತಿ ಉತ್ಪಾದನೆ ಮಾಡಿರ್ತಕ್ಕಂಥ 50 ಸ್ಯಾಟಲೈಟ್ಗಳನ್ನು ಈ ಒಂದು ನೀತಿಯ ಅಡಿಯಲ್ಲಿ ಉಡಾವಣೆ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ನೀತಿಯಿಂದ ನಮಗಾಗಬಹುದಾಗಿರ್ತಕ್ಕಂಥ ಬೆನಿಫಿಟ್ ಏನು? ಅಫ್ಕೋರ್ಸ್ ಎಕನಾಮಿಕ್ ಬೆನಿಫಿಟ್ ಅನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಅದನ್ನು ಹೊರತುಪಡಿಸಿ ಇನ್ನೇನಾದರೂ ನಮಗೆ ಬೆನಿಫಿಟ್ ಆಗುತ್ತಾ ಅಂತ ಹೇಳೋದಾದ್ರೆ ಸೊ 3.5 ಲ್ಯಾಕ್ ಜಾಬ್ಗಳು ಕ್ರಿಯೇಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದ್ರ ಜೊತೆಗೆ $50 ಬಿಲಿಯನ್ ಅಷ್ಟು ಬೈ 2029, ಅಂದರೆ 2029 ವೇಳೆಗೆ $50 ಬಿಲಿಯನ್ ಅಷ್ಟು ಎಕಾನಮಿಯನ್ನ ಈ ಒಂದು ಪ್ರಾಜೆಕ್ಟ್ ಅಥವಾ ಈ ಒಂದು ನೀತಿಯ ಅಡಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಇಸ್ರೋ ಯಾವ ವರ್ಷದ ವೇಳೆಗೆ ಚಂದ್ರನ ಕಕ್ಷೆಯ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸಲು ಯೋಜಿಸಿದೆ? ಸೊ ಬೈ ವಾಟ್ ಇಯರ್ ಡಸ್ ಇಸ್ರೋ ಪ್ಲಾನ್ ಟು ಎಸ್ಟಾಬ್ಲಿಷ್ ದಿ ಮೂನ್ ಆರ್ಬಿಟಿಂಗ್ ಸ್ಪೇಸ್ ಸ್ಟೇಷನ್? ಪ್ರಶ್ನೆಯಲ್ಲೇ ಅರ್ಥ ಮಾಡ್ಕೊಳ್ಳಿ, ಚಂದ್ರನ ಕಕ್ಷೆ ಏನಿರುತ್ತೆ ಆ ಒಂದು ಕಕ್ಷೆಯಲ್ಲಿ ಒಂದು ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಇಫ್ ದಿಸ್ ಇಸ್ ಅ ಮೂನ್, ಸೊ ಇದರ ಸುತ್ತ ಒಂದು ತಿರುಗ್ತಕ್ಕಂಥ ಒಂದು ಸ್ಪೇಸ್ ಸ್ಟೇಷನ್ ಅನ್ನ ಡೆವಲಪ್ ಮಾಡ್ತಾರೆ. ಈ ಒಂದು ಸ್ಪೇಸ್ ಸ್ಟೇಷನ್ ಏನಿರುತ್ತೆ ಸೊ ಇದು ಕಂಟಿನ್ಯೂಸ್ಲಿ ಚಂದ್ರನನ್ನ ಅಬ್ಸರ್ವ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯ ಒಂದು ಹೊಸ ಯೋಜನೆಯನ್ನ ಇಸ್ರೋದವರು ಈಗ ಅನೌನ್ಸ್ ಮಾಡಿರ್ತಾರೆ. ಹಾಗಿದ್ರೆ ಈ ಸ್ಟೇಷನ್ ಅನ್ನ ಡೆವಲಪ್ ಮಾಡಲಿಕ್ಕೆ ಅಥವಾ ಅದು ಕಾರ್ಯರೂಪಕ್ಕೆ ಬರಲಿಕ್ಕೆ ಯಾವುದು ಟಾರ್ಗೆಟ್ ಇಯರ್ ಅನ್ನ ಇಟ್ಕೊಂಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2040 ಅಥವಾ 2040 ವೇಳೆಗೆ ಈ ಒಂದು ಸ್ಟೇಷನ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಗುರಿಯನ್ನ ಇಸ್ರೋದವರು ಇಟ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈ ಸ್ಟೇಷನ್ ಅನ್ನ ಡೆವಲಪ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಕ್ಕಂಥ ವರ್ಷ 2035ಗೆ ಇದನ್ನು ಪ್ರಾರಂಭ ಮಾಡ್ತಾರೆ. ಸೊ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಟಾರ್ಗೆಟ್ ಎಷ್ಟು ಅಂದರೆ 2040ಗೆ ಇದನ್ನು ಕಂಪ್ಲೀಟ್ ಮಾಡ್ತಕ್ಕಂಥ ಗುರಿಯನ್ನು ಇಸ್ರೋ ಈಗ ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸ್ಟೇಷನನ್ನು ನಾವೇನಂತ ಕರಿತೀವಿ ಅಂದರೆ ಮೂನ್ ಆರ್ಬಿಟಿಂಗ್ ಸ್ಪೇಸ್ ಸ್ಟೇಷನ್ ಅಂತ ಹೇಳ್ತೇವೆ, ಅಂದರೆ ಚಂದ್ರನ ಕಕ್ಷೆಯ ಬಾಹ್ಯಾಕಾಶ ನಿಲ್ದಾಣ ಅಂತ ಹೇಳ್ತೇವೆ. ಸೊ ಹೆಸರಲ್ಲೇ ಗೊತ್ತಾಗುತ್ತೆ, ಚಂದ್ರನ ಕಕ್ಷೆ ಏನಿರುತ್ತೆ ಆ ಒಂದು ಕಕ್ಷೆಯಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ನಿಲ್ದಾಣ ಇದಾಗಿರುತ್ತೆ. ಸೊ ವಾಟ್ ಈಸ್ ದಿ ಆಬ್ಜೆಕ್ಟಿವ್? ಇದರ ಉದ್ದೇಶಗಳೇನು, ಯಾತಕ್ಕೋಸ್ಕರ ಈ ಒಂದು ಸ್ಟೇಷನ್ ಅನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಾದ್ರೆ ಸೊ ಇದು ಕ್ರೂಡ್ ಲೂನಾರ್ ಮಿಷನ್ ಸರ್ವ್ ಆಸ್ ದಿ ಹಬ್ ಫಾರ್ ಸೈಂಟಿಫಿಕ್ ರಿಸರ್ಚ್, ಅಂದ್ರೆ ಈ ಒಂದು ನಿಲ್ದಾಣದಲ್ಲಿ ನಾವು ಖಗೋಳ ಶಾಸ್ತ್ರಜ್ಞರನ್ನ ಕಳಿಸಬಹುದಾಗಿರುತ್ತೆ. ಯಾವಾಗ ನಾವು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಗಳ ಜೊತೆಗೆ ನಾವು ಖಗೋಳ ಶಾಸ್ತ್ರಜ್ಞರನ್ನೂ ಕೂಡ ಕಳಿಸ್ತೇವೆ. ಸೊ ಆಗ ಚಂದ್ರನ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಸಾಕಷ್ಟು ಸೈಂಟಿಫಿಕ್ ರಿಸರ್ಚ್ ಅಥವಾ ವೈಜ್ಞಾನಿಕ ಅನ್ವೇಷಣೆಗಳನ್ನ ನಾವಲ್ಲಿ ಮಾಡಬಹುದಾಗಿರುತ್ತೆ. ಸೊ ಇವೆಲ್ಲ ನಮ್ಗೆ ಏನಕ್ಕೆ ಸಪೋರ್ಟ್ ಆಗುತ್ತೆ ಅಂದ್ರೆ ನಾವು ಮುಂದೆ ಮಾಡ್ತಕ್ಕಂಥ ಒಂದು ಭವಿಷ್ಯದ ಬಾಹ್ಯಾಕಾಶದ ಕಾರ್ಯಾಚರಣೆಗಳೇನಿರ್ತವೆ ಸೊ ಅವುಗಳಿಗೆ ಈ ಒಂದು ಡೇಟಾ ಅಂತಕ್ಕಂಥದ್ದು ಅಥವಾ ಈ ಒಂದು ಅಬ್ಸರ್ವೇಷನ್ ಅಥವಾ ಈ ಸೈಂಟಿಫಿಕ್ ರಿಸರ್ಚ್ ಅಂತಕ್ಕಂಥದ್ದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು
ದಿ ಇಸ್ರೋಸ್ ಲೂನಾರ್ ಎಕ್ಸ್ಪ್ಲೋರೇಷನ್ ಪ್ಲಾನ್ ಅಂದ್ರೆ ಈ ಚಂದ್ರನಿಗೆ ಮಾಡ್ತಾ ಇರ್ತಕ್ಕಂಥ ಇಸ್ರೋದವರ ಕಾರ್ಯಾಚರಣೆಗಳೇನಿರ್ತವೆ ಈ ಎಲ್ಲ ಕಾರ್ಯಾಚರಣೆಗಳನ್ನ ನಾವು 3 phases ಆಗಿ ಡಿವೈಡ್ ಮಾಡಬಹುದಾಗಿರುತ್ತೆ, ಅಂದ್ರೆ 3 ಹಂತಗಳಾಗಿ ಡಿವೈಡ್ ಮಾಡಬಹುದಾಗಿರುತ್ತೆ. ಸೊ ಫೇಸ್ 1 ಅಥವಾ ಮೊದಲ ಹಂತದಲ್ಲಿ ಒಂದು ರಾಬೋಟಿಕ್ ಮಿಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ, ಅಂದ್ರೆ ಮನುಷ್ಯರನ್ನ ಕಳಿಸೋದಿಲ್ಲ, ರಾಬೋಟಿಕ್ ಮಿಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಇನ್ಕ್ಲೂಡಿಂಗ್ ಅಪ್ಕಮಿಂಗ್ ಚಂದ್ರಯಾನ್ 4 ಸ್ಯಾಂಪಲ್ ರಿಟರ್ನಿಂಗ್ ಮಿಷನ್ ಸ್ಕೆಡ್ಯೂಲ್ಡ್ ಫಾರ್ 2028 ಅಂದ್ರೆ 2028ಕ್ಕೆ ನಿಗದಿಪಡಿಸಲಾಗಿರ್ತಕ್ಕಂಥ ಚಂದ್ರಯಾನ 4. ಚಂದ್ರಯಾನ 4 ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಸೊ ಅಲ್ಲಿರ್ತಕ್ಕಂಥ ಸ್ಯಾಂಪಲ್ಗಳನ್ನ ನಮ್ಮ ಭೂಮಿಗೆ ತೆಗೆದುಕೊಂಡು ಬಂದು ಸೊ ಅದನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಇದರ ಜೊತೆಗೆ ರೋಬೋಟಿಕ್ ಕಾರ್ಯಾಚರಣೆಗಳನ್ನ ನಡೆಸ್ತಕ್ಕಂಥದ್ದನ್ನ ನಾವು ಹಂತ 1ರಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಫೇಸ್ 1 ಆಗಿರುತ್ತೆ. ಸೊ ಫೇಸ್ 2 ಅಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಕ್ರೂಡ್ ಮೂನ್ ಲ್ಯಾಂಡಿಂಗ್ ಬೈ 2040 ಅಂದ್ರೆ 2040ರ ವೇಳೆಗೆ ಖಗೋಳ ಶಾಸ್ತ್ರಜ್ಞರನ್ನ ಚಂದ್ರನಲ್ಲಿ ಇಳಿಸುವಿಕೆಯನ್ನ ಸಾಧನೆ ಮಾಡ್ತಕ್ಕಂಥದನ್ನ ನಾವು 2ನೇ ಹಂತದಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥದನ್ನ ನಾವು ನೋಡ್ಬೋದಾಗಿರುತ್ತೆ. ಫೇಸ್ 3 ಅಥವಾ 3ನೇ ಹಂತದಲ್ಲಿ ಮೂನ್ ಆರ್ಬಿಟಿಂಗ್ ಸ್ಪೇಸ್ ಸ್ಟೇಷನ್ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದಿದೆ. ಚಂದ್ರನನ್ನ ಆರ್ಬಿಟ್ ಮಾಡ್ತಕ್ಕಂಥ ಒಂದು ಬಾಹ್ಯಾಕಾಶ ನಿಲ್ದಾಣವನ್ನ 3ನೇ ಹಂತದಲ್ಲಿ ಅಂದ್ರೆ 2040ರ ವೇಳೆಗೆ ನಾವು ಸಾಕಾರಗೊಳಿಸ್ತಕ್ಕಂಥದ್ದು. ಅದರ ಜೊತೆಗೆ ಪರ್ಮನೆಂಟ್ ಲೂನಾರ್ ಬೇಸ್ ಬಿಫೋರ್ 2050 ಅಂದ್ರೆ 2050ರ ವೇಳೆಗೆ ಚಂದ್ರನಲ್ಲಿ ಒಂದು ಶಾಶ್ವತವಾಗಿರ್ತಕ್ಕಂಥ ನಿಲ್ದಾಣವನ್ನ ಸ್ಥಾಪನೆ ಮಾಡ್ತಕ್ಕಂಥ ಗುರಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಚಂದ್ರನಿಗೆ ಸಂಬಂಧಪಟ್ಟಂತೆ ಇಸ್ರೋದವರು ತೆಗೆದುಕೊಂಡಿರ್ತಕ್ಕಂಥ ರೋಡ್ ಮ್ಯಾಪ್ ಅನ್ನ ನಾವು 3 ಹಂತಗಳಲ್ಲಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅಂದ್ರೆ ತಾಂತ್ರಿಕ ಅಭಿವೃದ್ಧಿ. ಸೊ ದ ಭಾರತ್ ಅಂತರಿಕ್ಷ ಸ್ಟೇಷನ್ ಇದ್ರ ಬಗ್ಗೆ ನಾವು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಈಗ ಆಲ್ರೆಡಿ ಹೇಗಿದೆಯೋ ಅದೇ ರೀತಿ ನಮ್ಮ ಇಸ್ರೋದವರು ಕೂಡ ಒಂದು ಸ್ಪೇಸ್ ಸ್ಟೇಷನ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡಿರ್ತಾರೆ. ಆ ಒಂದು ಸ್ಪೇಸ್ ಸ್ಟೇಷನ್ ಅನ್ನ ನಾವು ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂತ ಕರಿತೇವೆ. ಸೊ ಇದನ್ನ ಲೋ ಅರ್ತ್ ಆರ್ಬಿಟ್ಗೆ ಅಂದ್ರೆ ಭೂಮಿಯ ಕೆಳ ಕಕ್ಷೆಗಳಿಗೆ ಲಾಂಚ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು 2035ರ ವೇಳೆಗೆ ಆಪರೇಷನ್ಸ್ ಅನ್ನ ಅಂದ್ರೆ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡುತ್ತೆ. ಸೊ ದಿಸ್ ವಿಲ್ ಹೆಲ್ಪ್ ಟೆಸ್ಟ್ ಟೆಕ್ನಾಲಜೀಸ್ ನೀಡೆಡ್ ಫಾರ್ ದಿ ಲೂನಾರ್ ಸ್ಟೇಷನ್ ಅಂದ್ರೆ ಈ ಒಂದು ಚಂದ್ರನ ಒಂದು ನಿಲ್ದಾಣವನ್ನ ಸ್ಥಾಪನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನಗಳನ್ನ ಪರೀಕ್ಷೆ ಮಾಡಲಿಕ್ಕೆ ಸೊ ನಾವು ಮಾಡ್ತಾ ಇರ್ತಕ್ಕಂಥ ಭಾರತೀಯ ಅಂತರಿಕ್ಷ ಸ್ಟೇಷನ್ ಏನಿದೆ ಸೊ ಇದು ಟೆಕ್ನಿಕಲ್ ಸಪೋರ್ಟ್ ಅನ್ನ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಲೂನಾರ್ ಎಕ್ಸ್ಪ್ಲೋರೇಷನ್ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. 2023ರ ಶಾಂತಿ ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿಗಾಗಿ ಇಂದಿರಾ ಗಾಂಧಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಹೂ ವರ್ ಅವಾರ್ಡೆಡ್ ದಿ ಇಂದಿರಾ ಗಾಂಧಿ ಪ್ರೈಸ್ ಫಾರ್ ಪೀಸ್ ಡಿಸ್ಆರ್ಮಮೆಂಟ್ ಅಂಡ್ ಡೆವಲಪ್ಮೆಂಟ್ ಫಾರ್ 2023. ಸೊ 2023 ಇದು ಪ್ರಶಸ್ತಿ ಆಗಿರುತ್ತೆ, ಬಟ್ ಇದನ್ನ ಕೊಡ್ತಾ ಇರ್ತಕ್ಕಂಥದ್ದು 2024 ಇದನ್ನ ಕೊಡ್ತಾ ಇದ್ದಾರೆ. ಸೊ ಇದನ್ನ ಇಬ್ಬರಿಗೆ ನೀಡಲಾಗಿರುತ್ತೆ. ಸೊ ಒಬ್ಬರನ್ನ ನಾವು ಡೇನಿಯಲ್ ಬ್ಯಾರನ್ ಬೋಯಿಮ್ ಅಂತ ಕರಿತೇವೆ. ಸೊ ಇನ್ನೊಬ್ಬರನ್ನ ಆಲಿ ಅಬು ಅವಾದ್ ಅಂತ ಹೇಳ್ತೇವೆ. ಸೊ ಇವರಿಬ್ಬರಿಗೆ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಫಾರ್ 2023 ಅನ್ನ ಕೊಟ್ಟಿರ್ತಾರೆ. ಸೊ ಅವರಿಬ್ಬರು ವ್ಯಕ್ತಿಗಳ ಚಿತ್ರಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್ ಇದು ನಮ್ಮ ಭಾರತ ದೇಶದ ಪ್ರಶಸ್ತಿ ಆಗಿರುತ್ತೆ. ಸೊ ಇದನ್ನ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅಂತ ಕೂಡ ಕರೀತೇವೆ. ಸೊ ಈ ಪ್ರಶಸ್ತಿ ಈಗ 2023ರ ಈ ವ್ಯಕ್ತಿಗಳಿಗೆ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಮೊದಲನೇ ವ್ಯಕ್ತಿಯನ್ನ ನಾವು ಡೇನಿಯಲ್ ಬೆರ್ನೋ ಬೋಯಿಮ್ ಅಂತ ಕರೀತೇವೆ. ಸೊ ಇವ್ರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಏನು ಅಂತ ನಾವು ನೋಡೋದಾದ್ರೆ ಸೊ ಇವರು ಅರ್ಜೆಂಟೀನಿಯನ್ ಬಾರ್ನ್ ಕ್ಲಾಸಿಕಲ್ ಪಿಯಾನಿಸ್ಟ್ ಮತ್ತೆ ಕಂಡಕ್ಟರ್ ಆಗಿರ್ತಾರೆ. ಅಂದ್ರೆ ಅವರು ಅರ್ಜೆಂಟೀನಾದ ಮೂಲದ ವ್ಯಕ್ತಿ ಆಗಿರ್ತಾರೆ. ಸೊ ಅವರು ಶಾಸ್ತ್ರೀಯ ಪಿಯಾನೋ ವಾದಕ ಮತ್ತೆ ಕಂಡಕ್ಟರ್ ಆಗಿರ್ತಾರೆ. ಕಂಡಕ್ಟರ್ ಅಂದ್ರೆ ಸೊ ಈ ರೀತಿಯ ಮ್ಯೂಸಿಕಲ್ ಒಂದು ಇವೆಂಟ್ಸ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇವರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ಹಿ ಯೂಸ್ಡ್ ಮ್ಯೂಸಿಕಲ್ ಅಚೀವ್ಮೆಂಟ್ಸ್ ಅಂಡ್ ಈಸ್ ಎಫರ್ಟ್ಸ್ ಟು ಯೂಸ್ ಮ್ಯೂಸಿಕ್ ಆಸ್ ದಿ ಟೂಲ್ ಫಾರ್ ಫಾಸ್ಟರಿಂಗ್ ಪೀಸ್ ಅಂಡ್ ಹಾರ್ಮೋನಿ ಇನ್ ವೆಸ್ಟ್ ಏಷ್ಯಾ. ಅಂದ್ರೆ ಈ ಒಂದು ವೆಸ್ಟ್ ಏಷ್ಯಾದಲ್ಲಿ ಈ ಒಂದು ಸಂಗೀತದ ಮುಖಾಂತರ ಶಾಂತಿಯನ್ನ ಸ್ಥಾಪಿಸಲು ಸಂಗೀತವನ್ನ ಹೇಗೆ ಬಳಸಿಕೊಳ್ಳಬಹುದು ಅನ್ನೋದನ್ನ ಇವರು ತೋರಿಸಿರ್ತಕ್ಕಂಥ ವ್ಯಕ್ತಿ ಆಗಿರುವ ಕಾರಣದಿಂದ ಇವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಎರಡನೇ ವ್ಯಕ್ತಿಯನ್ನ ನಾವು ಆಲಿ ಅಬು ಅವಾದ್ ಅಂತ ಹೇಳ್ತೇವೆ. ಸೊ ಇವರು ಪ್ಯಾಲೆಸ್ಟಿನಿಯನ್ ಪೀಸ್ ಆಕ್ಟಿವಿಸ್ಟ್ ಆಗಿರ್ತಾರೆ. ಅಂದ್ರೆ ಪ್ಯಾಲೆಸ್ಟಿನಿಯನ್ನ ಶಾಂತಿ ಆಗಿರ್ತಕ್ಕಂಥ ಅಥವಾ ಶಾಂತಿ ಕಾರ್ಯಕರ್ತರಾಗಿ
ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರ ಕಾಂಟ್ರಿಬ್ಯೂಷನ್ ಏನು ಅಂತ ನಾವು ನೋಡೋದಾದ್ರೆ, ಇವರು ನಾನ್ ವೈಲೆಂಟ್ ರೆಸಿಸ್ಟೆನ್ಸ್ ಅನ್ನ ಪ್ರಮೋಟ್ ಮಾಡಿರ್ತಾರೆ. ಅಂದ್ರೆ ಯಾವುದೇ ರೀತಿಯ ಹಿಂಸಾಚಾರವನ್ನ ಮಾಡದೆ ಸೊ ಸಮಸ್ಯೆಯನ್ನ ಬಗೆಹರಿಸ್ತಕ್ಕಂಥದ್ದನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅಂಡ್ ಡೈಲಾಗ್ ಬಿಟ್ವೀನ್ ಇಸ್ರೇಲೀಸ್ ಮತ್ತೆ ಪ್ಯಾಲೆಸ್ಟೀನ್ಸ್, ಅಂದ್ರೆ ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೀನಿಯರ ನಡುವೆ ಮಾತುಕತೆಗಳಿಂದ ವಿವಾದಗಳನ್ನ ಕಡಿಮೆ ಮಾಡಿಕೊಳ್ಳಬೇಕು ಎಂಬುದನ್ನ ಪ್ರತಿಪಾದಿಸಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಈ ಫೌಂಡೆಡ್ ದಿ ಪ್ಯಾಲೆಸ್ಟೀನಿಯನ್ ಪೀಸ್ ಮೂವ್ಮೆಂಟ್, ಅಂದ್ರೆ ಪ್ಯಾಲೆಸ್ಟೈನ್ಗೆ ಸಂಬಂಧಪಟ್ಟಂತೆ ಒಂದು ಶಾಂತಿ ಚಳುವಳಿಯನ್ನ ಇವರು ಸ್ಥಾಪನೆ ಮಾಡ್ತಾರೆ. ಆ ಒಂದು ಶಾಂತಿ ಚಳುವಳಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ತ್ಯಾಗೀರ್ ಅಂತ ಕರಿತೇವೆ. ತ್ಯಾಗೀರ್ ಎಂದು ಕರೀತಕ್ಕಂಥ ಒಂದು ಶಾಂತಿ ಸಮ್ಮೇಳನವನ್ನ ಇವರು ಸ್ಥಾಪನೆ ಮಾಡ್ತಾರೆ. ಸೊ ಈ ಒಂದು ಶಾಂತಿ ಸಮ್ಮೇಳನ ಈ ಒಂದು ಕಾನ್ಫ್ಲಿಕ್ಟ್ ಏನ್ ನಡೀತಾ ಇದೆ ಅಲ್ಲಿ ಸೊ ಅದನ್ನ ರಿಸಾಲ್ವ್ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಯಾವುದೇ ಯುದ್ಧದ ಮುಖಾಂತರ ಮಾಡದೆ ಶಾಂತಿಯುತವಾಗಿ ಅದನ್ನ ಬಗೆಹರಿಸಿಕೊಳ್ಳೋದಕ್ಕೆ ಸೊ ಇವ್ರು ಮಾಡಿರ್ತಕ್ಕಂಥ ಒಂದು ಮೂಮೆಂಟ್ ನ ಪರವಾಗಿ ಈ ಒಂದು ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಅವಾರ್ಡ್ ಅನ್ನ ಯಾರು ಕೊಡ್ತಾರೆ? ಈ ಒಂದು ಪ್ರಶಸ್ತಿಯನ್ನ ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ ನ ವತಿಯಿಂದ ನೀಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಇದು ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಅಥವಾ ಅವರ ಗೌರವಾರ್ಥಕವಾಗಿ ನೀಡ್ತಕ್ಕಂಥ ಒಂದು ಪ್ರಶಸ್ತಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರೈಸ್ ಸೊ ಟೈಟಲ್ ಅಲ್ಲೇ ಇರೋ ಹಾಗೆ ಪೀಸ್, ಡಿಸ್ಆರ್ಮಮೆಂಟ್ ಮತ್ತೆ ಡೆವಲಪ್ಮೆಂಟ್, ಸೊ ಇದನ್ನ ರೆಕಗ್ನೈಸ್ ಮಾಡ್ತಕ್ಕಂಥ ಒಂದು ಅವಾರ್ಡ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ಫಸ್ಟ್ ಟೈಮ್ ಗಿವನ್ ಇನ್ ದ ಇಯರ್ 1986, 1986ರಲ್ಲಿ ಇದನ್ನ ಪ್ರಪ್ರಥಮ ಬಾರಿಗೆ ಪಾರ್ಲಿಮೆಂಟೇರಿಯನ್ಸ್ ಫಾರ್ ಗ್ಲೋಬಲ್ ಆಕ್ಷನ್, ಅಂದ್ರೆ ಈ ಒಂದು ಸಂಸದೀಯ ಸದಸ್ಯರಿಗೆ ಜಾಗತಿಕವಾಗಿ ಅವರು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳಿಗಾಗಿ 1986ರಲ್ಲಿ ನೀಡಲಾಗಿರುತ್ತೆ. ಆನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಪಾರ್ಲಿಮೆಂಟರಿ ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯವಾಗಿರ್ತಕ್ಕಂಥ ಸಂಸ್ಥೆ ಆಗಿರ್ತಕ್ಕಂಥ ಗ್ಲೋಬಲ್ ಆಕ್ಷನ್ಗಾಗಿ ಸಂಸದರಿಗೆ ಈ ಒಂದು ಪ್ರಶಸ್ತಿಯನ್ನ 1986ರಲ್ಲಿ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಅವಾರ್ಡ್ ನಲ್ಲಿ ಎಷ್ಟು ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತಾರೆ ಅಂತ ನಾವು ನೋಡೋದಾದ್ರೆ 2.5 ಮಿಲಿಯನ್ ಇಂಡಿಯನ್ ರುಪೀಸ್ ಅನ್ನ ಕೊಡ್ತಾರೆ. ಸೊ ಅದ್ರ ಜೊತೆಗೆ ಒಂದು ಸೈಟೇಷನ್ ಅಥವಾ ಪ್ರಶಸ್ತಿ ಪತ್ರವನ್ನ ಕೂಡ ಸೊ ಈ ಒಂದು ಅವಾರ್ಡ್ ಅಲ್ಲಿ ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಪೀಸ್, ಡಿಸ್ಆರ್ಮಮೆಂಟ್ ಮತ್ತೆ ಡೆವಲಪ್ಮೆಂಟ್, ಸೊ ಈ 3 ಕ್ಯಾಟಗರೀಸ್ಗಳಲ್ಲಿ ಈ ಒಂದು ಪ್ರಶಸ್ತಿಯನ್ನ ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವೆರಿ ನೋಟೆಡ್, ಯಾರ್ಯಾರಿಗೆ ಈ ಪ್ರಶಸ್ತಿ ಬಂದಿದೆ ಅಂತ ಮಾಹಿತಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿಸ್ ಇನ್ಫಾರ್ಮೇಶನ್. ಹಾಗಿದ್ರೆ ಸೊ ಮುಂದಿನ ಪ್ರಶ್ನೆಗೆ ಬರೋಣ. ಅಧ್ಯಕ್ಷ ಮೊಹಮ್ಮದ್ ಇರ್ಫಾನ್ ಅಲಿ ಯಾವ ದೇಶವನ್ನು ಪ್ರತಿನಿಧಿಸುತ್ತಾರೆ? ವಿಚ್ ಕಂಟ್ರಿ ಡಸ್ ಪ್ರೆಸಿಡೆಂಟ್ ಮೊಹಮ್ಮದ್ ಇರ್ಫಾನ್ ಅಲಿ ರೆಪ್ರೆಸೆಂಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇವರು ಗಯಾನಾದ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಗಯಾನಾದ ಪ್ರೆಸಿಡೆಂಟ್ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಸೊ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಈ ಒಂದು ದೇಶಕ್ಕೆ ವಿಸಿಟ್ ಮಾಡಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಗಯಾನಾಗೆ ವಿಸಿಟ್ ಮಾಡಿರ್ತಕ್ಕಂಥದ್ದು ಆಫ್ಟರ್ 56 ಇಯರ್ಸ್, ಅಂದ್ರೆ 56 ವರ್ಷಗಳಿಂದ ಯಾರೂ ಕೂಡ ಅಂದ್ರೆ ಪ್ರಧಾನಮಂತ್ರಿಗಳ ಕೆಪಾಸಿಟಿಯಲ್ಲಿ ಯಾರೂ ಕೂಡ ಅಲ್ಲಿಗೆ ಭೇಟಿ ಮಾಡಿರೋದಿಲ್ಲ. ಆಫ್ಟರ್ 56 ಇಯರ್ಸ್ ನರೇಂದ್ರ ಮೋದಿ ಅವರು ಈ ಒಂದು ಕಂಟ್ರಿಗೆ ವಿಸಿಟ್ ಮಾಡಿರುವ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಹಾಗಿದ್ರೆ ಯಾವ ಕಾರಣಕ್ಕಾಗಿ ಅವರು ವಿಸಿಟ್ ಮಾಡಿದ್ದಾರೆ, ಯಾವ ಯಾವ ಅಗ್ರಿಮೆಂಟ್ಸ್ ಆಗ್ತಾ ಇದೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಪ್ರೈಮ್ ಮಿನಿಸ್ಟರ್ ವಿಸಿಟೆಡ್ ಟು ಗಯಾನಾ. ಸೊ ಗಯಾನಾಗೆ ಅವರು ವಿಸಿಟ್ ಮಾಡಿರ್ತಾರೆ. ಫಸ್ಟ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಟು ವಿಸಿಟ್ ಗಯಾನಾ ಆಫ್ಟರ್ 56 ಇಯರ್ಸ್, 56 ವರ್ಷಗಳ ನಂತರ ಸೊ ಈ ಒಂದು ರಾಷ್ಟ್ರಕ್ಕೆ ಭೇಟಿ ನೀಡಿರ್ತಕ್ಕಂಥ ಭಾರತ ದೇಶದ ಮೊದಲ ಪ್ರಧಾನಿಯಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಭೇಟಿ ಏನಿದೆ ಸೊ ಇದರಲ್ಲಿ ಈ ಡಿಫೆನ್ಸ್ ಅಂದ್ರೆ ರಕ್ಷಣೆಗೆ ಸಂಬಂಧಪಟ್ಟಂತೆ, ಟ್ರೇಡ್ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ, ಎನರ್ಜಿ ಅಂದ್ರೆ ಇಂಧನಕ್ಕೆ ಸಂಬಂಧಪಟ್ಟಂತೆ, ಫಾರ್ಮಾಸ್ಯೂಟಿಕಲ್ ಅಂದ್ರೆ ಔಷಧ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಅಗ್ರಿಕಲ್ಚರ್ ಅಥವಾ ಕೃಷಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಕತೆಗಳು ಮತ್ತೆ ಒಪ್ಪಂದಗಳು ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಟೋಟಲಿ ಈ ಒಂದು ಭೇಟಿಯ ಸಮಯದಲ್ಲಿ 5 ಅಗ್ರಿಮೆಂಟ್ಸ್ ಅನ್ನ ಸೈನ್ ಮಾಡಲಾಗಿರುತ್ತೆ, ಅಂದ್ರೆ 5 ಒಪ್ಪಂದಗಳನ್ನ ಸಹಿ ಮಾಡಲಾಗಿರುತ್ತೆ. ಸೊ ಹೆಚ್ಚಾಗಿ ಎಂಫಸೈಸ್ ಮಾಡಿರ್ತಕ್ಕಂಥದ್ದು ಎನರ್ಜಿ ಸೆಕ್ಯೂರಿಟಿ ಮತ್ತೆ ಫಾರ್ಮಾಸ್ಯೂಟಿಕಲ್ ಎಕ್ಸ್ಪೋರ್ಟ್ಸ್ ಗಳಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಇಂಧನ ಭದ್ರತೆ ಮತ್ತೆ ಔಷಧೀಯ ರಫ್ತಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಫೋಕಸ್ಡ್ ಏರಿಯಾಸ್ ಏನೇನು ಅಂತ ನಾವು ನೋಡೋದಾದ್ರೆ ಮೊದಲನೇದು ಡಿಫೆನ್ಸ್ ಅಂದ್ರೆ ರಕ್ಷಣೆಗೆ ಸಂಬಂಧಪಟ್ಟಂತೆ ಜಾಯಿಂಟ್
ಎಕ್ಸಸೈಸಸ್ ಮತ್ತು ಟ್ರೈನಿಂಗನ್ನು ಮಾಡ್ತಕ್ಕಂಥದ್ದು, ಅಂದರೆ ಜಂಟಿಯಾಗಿ ಅಭ್ಯಾಸಗಳನ್ನು ಮಾಡ್ತಕ್ಕಂಥದ್ದು, ತರಬೇತಿಯನ್ನು ಮಾಡ್ತಕ್ಕಂಥ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿರುತ್ತೆ. ಸೊ ಎರಡನೇದು ಟ್ರೇಡ್ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆಗಳನ್ನು ಹೆಚ್ಚು ಮಾಡ್ತಕ್ಕಂಥ ಒಪ್ಪಂದಗಳನ್ನು ಇಲ್ಲಿ ಮಾಡಿಕೊಡ್ಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಎನರ್ಜಿ ಅಥವಾ ಇಂಧನ ಕ್ಷೇತ್ರ ಅಥವಾ ಶಕ್ತಿಗೆ ಸಂಬಂಧಪಟ್ಟಂತೆ ಸೊ ಎನರ್ಜಿ ಸೆಕ್ಟರ್ ಅಲ್ಲಿ ಕೊಲಾಬರೇಷನ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಇದರಲ್ಲಿ ರಿನ್ಯೂಬಲ್ ಎನರ್ಜಿ, ನವೀಕರಿಸಬಹುದಾದ ಇಂಧನ ಕೂಡ ಸೇರಿರುತ್ತೆ. ಸೊ ಅದ್ರ ಜೊತೆಗೆ ಆಯಿಲ್ ಎಕ್ಸ್ಪ್ಲೋರೇಷನ್ ಅಥವಾ ಈ ಒಂದು ತೈಲ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಕೂಡ ಸೊ ಹೆಚ್ಚಿನ ಪ್ರಾಮುಖ್ಯತೆಗಳನ್ನ ಇಲ್ಲಿ ನೀಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಗಯಾನಾ ಆಸ್ ಎ ಕಂಟ್ರಿ ಏನೇನು ನಮಗೆ ಗೊತ್ತಿರಬೇಕು ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಗಯಾನವನ್ನ ನಾವು ಕೋಆಪರೇಟಿವ್ ರಿಪಬ್ಲಿಕ್ ಆಫ್ ಗಯಾನಾ ಅಂತ ಕೂಡ ಕರಿಬೋದಾಗಿರುತ್ತೆ. ಸೊ ಇದು ಇರ್ತಕ್ಕಂಥದ್ದು ನಾರ್ದರ್ನ್ ಕೋಸ್ಟ್ ಆಫ್ ಸೌತ್ ಅಮೆರಿಕಾ, ಅಂದ್ರೆ ಅಮೆರಿಕಾದ ಉತ್ತರ ಕರಾವಳಿಯಲ್ಲಿ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿ ಇದನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರ ಏನಿದೆ ಅಟ್ಲಾಂಟಿಕ್ ಓಷನ್ ಅನ್ನ ಬಾರ್ಡರ್ ಮಾಡ್ತಕ್ಕಂಥ ರಾಷ್ಟ್ರವಾಗಿರುತ್ತೆ, ಅಂದ್ರೆ ಅಟ್ಲಾಂಟಿಕ್ ಓಷನ್ ಅನ್ನ ತನ್ನ ಗಡಿ ಭಾಗದಲ್ಲಿ ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದರ ಜೊತೆಗೆ ಇದರ ನೈಬರಿಂಗ್ ಕಂಟ್ರೀಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಬ್ರೆಜಿಲ್, ವೆನೆಜುವಾಲಾ, ಸೂರಿನಾಮೆ ಸೊ ಇದರ ನೈಬರಿಂಗ್ ಕಂಟ್ರೀಸ್ಗಳಾಗಿರ್ತವೆ. ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನು ನಾವು ಜಾರ್ಜ್ ಟೌನ್ ಅಂತ ಕರಿತೇವೆ. ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಸೌತ್ ಅಮೆರಿಕಾ ಆಗಿರುತ್ತೆ. ಸೊ ಇಲ್ಲಿ ನಾವು ನಾರ್ತ್ ಅಟ್ಲಾಂಟಿಕ್ ಓಷನ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಭಾಗದಲ್ಲಿ ನಾವು ಗಯಾನವನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಕಡೆ ನಾವು ಕೆರಿಬಿಯನ್ ಸಿ ಮತ್ತೆ ಕರಿಬಿಯನ್ ಕಂಟ್ರೀಸ್ಗಳನ್ನ ಈ ಭಾಗದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಗಯಾನವನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಅದರ ಟೋಟಲ್ ಮ್ಯಾಪ್ ಅನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಜಾರ್ಜ್ ಟೌನ್ ಅಂತ ಕರಿತೇವೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ಅನ್ನ ನಾವು ನೋಡೋದಾದ್ರೆ ವೆನೆಜುವಾಲಾ, ಸೂರಿನಾಮೆ ಮತ್ತೆ ಬ್ರೆಜಿಲ್ ಸೊ ಇದರ ನೈಬರಿಂಗ್ ಕಂಟ್ರೀಸ್ ಗಳಾಗಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ರಾಷ್ಟ್ರದ ಒಟ್ಟು ಜನಸಂಖ್ಯೆ ಎಷ್ಟಿರುತ್ತೆ ಅಂದ್ರೆ 8,17,607 ಪಾಪ್ಯುಲೇಷನ್ ಅನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರಾಷ್ಟ್ರದ ಅಫಿಷಿಯಲ್ ಲ್ಯಾಂಗ್ವೇಜ್ ಬಂದು ಇಂಗ್ಲಿಷ್ ಆಗಿರುತ್ತೆ. ಅದ್ರ ಜೊತೆಗೆ ಅವರು ಕೆಲವೊಂದು ಇಂಡಿಜಿನಸ್ ಅಥವಾ ಸ್ಥಳೀಯವಾಗಿರ್ತಕ್ಕಂಥ ಭಾಷೆಗಳನ್ನ ಕೂಡ ಇಲ್ಲಿ ಮಾತನಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಜನಾಂಗೀಯ ಗುಂಪು ಅಥವಾ ಎಥ್ನಿಸಿಟಿ ಯಾವುದು ಅಂತ ನಾವು ನೋಡೋದಾದ್ರೆ ಮಿಕ್ಸ್ ಆಫ್ ಇಂಡಿಯನ್ಸ್, ಆಫ್ರಿಕನ್ಸ್, ಮಲ್ಟಿರೇಷಿಯಲ್, ಇಂಡಿಜಿನಸ್ ಮತ್ತೆ ಅದರ್ ಎಥ್ನಿಕ್ ಗುಂಪುಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ನಮ್ಮ ಭಾರತೀಯರಾಗಿರ್ಬೋದು, ಆಫ್ರಿಕನ್ ಆಗಿರ್ಬೋದು, ಮತ್ತೆ ಬಹು ಜನಾಂಗೀಯ ಮತ್ತೆ ಕೆಲವೊಂದು ಸ್ಥಳೀಯವಾಗಿರ್ತಕ್ಕಂಥ ಜನಾಂಗೀಯಗಳನ್ನ ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದಲ್ಲಿ ಆಗಿರ್ತಕ್ಕಂಥ ಇತ್ತೀಚಿನ ಡೆವಲಪ್ಮೆಂಟ್ ಏನು ಅಂದ್ರೆ ಆಯಿಲ್ ಡಿಸ್ಕವರೀಸ್, ಅಂದ್ರೆ ಈ ಒಂದು ಕಚ್ಚಾ ತೈಲದ ಒಂದು ಅನ್ವೇಷಣೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ಇವರು ಈಗ ಒನ್ ಆಫ್ ದಿ ಮೇಜರ್ ಪ್ರೊಡ್ಯೂಸರ್ಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಈ ಒಂದು ಕಚ್ಚಾ ತೈಲದ ಉತ್ಪಾದನೆಯಲ್ಲಿ ಸೊ ಇವರು ಕೂಡ ಒಂದು ಪ್ರಮುಖ ರಾಷ್ಟ್ರವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಇತಿಹಾಸವನ್ನ ನಾವು ನೋಡೋದಾದ್ರೆ ಸೊ ಇದು 1966 ಅಲ್ಲಿ ಯುನೈಟೆಡ್ ಕಿಂಗ್ಡಮ್ ನಿಂದ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಲೈಕ್ ಅಸ್, ಸೊ ನಮ್ಮ ತರನೇ ಬ್ರಿಟಿಷರ ಆಳ್ವಿಕೆಯಿಂದ 1966 ಅಲ್ಲಿ ಅವರು ಸ್ವತಂತ್ರವನ್ನ ಪಡೆದುಕೊಂಡು 1970 ಅವರು ರಿಪಬ್ಲಿಕ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದಲ್ಲಿ ಹೈ ಬಯೋಡೈವರ್ಸಿಟಿ ಅಂದ್ರೆ ಹೆಚ್ಚಿನ ಜೀವ ವೈವಿಧ್ಯತೆಯನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಇನ್ಕ್ಲೂಡಿಂಗ್ ಪಾರ್ಟ್ ಆಫ್ ಅಮೆಜಾನ್ ರೈನ್ ಫಾರೆಸ್ಟ್, ಅಂದ್ರೆ ಈ ಒಂದು ಅಮೆಜಾನ್ ಮಳೆ ಕಾಡುಗಳನ್ನ ಕೂಡ ಸ್ವಲ್ಪ ಭಾಗ ಈ ರಾಷ್ಟ್ರ ಹೊಂದಿರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇಷ್ಟು ಸೊ ಈ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ನಮಗೆ ತಿಳಿದಿರಬೇಕಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಪ್ರಪಂಚದ ಅತಿ ದೊಡ್ಡ ಜೀವಿ ಯಾವುದು? ಸೊ ವಾಟ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಆ ಜೀವಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಪಾಂಡೋ ಅಂತ ಕರಿತೇವೆ. ಸೊ ಇದನ್ನು ನಾವು ಕ್ವಾಕಿಂಗ್ ಆಸ್ಪೆನ್ ಮರಗಳ ಒಂದು ಗುಂಪು ಅಂತ ಕರಿತೇವೆ. ಪ್ಯಾಂಡೋ ಕಾಲೋನಿ ಆಫ್ ಕ್ವಾಕಿಂಗ್ ಆಸ್ಪೆನ್ ಟ್ರೀಸ್ ಅಂತ ಕರಿತೇವೆ. ಸೊ ಈ ಒಂದು ಮರಗಳ ಗುಂಪನ್ನ ನಾವು ಪ್ರಸ್ತುತವಾಗಿ ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ ಅತ್ಯಂತ ದೊಡ್ಡ ಜೀವಿ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಆ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಇದನ್ನ ನೋಡಿದ ಕೂಡಲೇ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇದೆಲ್ಲ ಸಪ್ರೇಟ್ ಟ್ರೀಸ್ ಇದಾವಲ್ವಾ, ಸೊ ಇದನ್ನ ಯಾಕೆ ನಾವು ಬಿಗ್ಗೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ ಆನ್ ದಿ ಅರ್ತ್ ಅಂತ ಕರಿತೀವಂತ. ಸೊ ಇದು ಸಪ್ರೇಟ್ ಆಗಿ ನಮಗೆ ಕಾಣಿಸಿದ್ರು ಕೂಡ ಎಲ್ಲಾ ಮರಗಳ ರೂಟ್ ಅಥವಾ ಬೇರು ಒಂದೇ ಆಗಿರುವ ಕಾರಣದಿಂದ ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಪಂಚದಲ್ಲಿಯೇ ಬಿಗ್ಗೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದಿರ್ತಕ್ಕಂಥದ್ದು USA ನ ಉತಾ ಭಾಗದಲ್ಲಿ ಇರ್ತಕ್ಕಂಥ
ಆಗಿರ್ತಕ್ಕಂಥ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನು ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕರಿತೇವೆ. ಸೊ ಇದರ ಹೆಸರೇನು ಅಂದರೆ ಇದಕ್ಕೆ ಪಾಂಡೋ ಅಂತ ಹೆಸರನ್ನ ಇಡಲಾಗಿರುತ್ತೆ. ಸೊ ಇದನ್ನು ನಾವು ಕ್ವಾಕಿಂಗ್ ಆಸ್ಪೆನ್ ಟ್ರೀ ಅಂತ ಕರಿತೇವೆ. ಅಂದರೆ ಇದೊಂದು ಆಸ್ಪೆನ್ ಟ್ರೀ ಆಗಿರುತ್ತೆ. ಸೊ ಇದು ಇರ್ತಕ್ಕಂಥದ್ದು USA ಉತಾದಲ್ಲಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಉತಾದಲ್ಲಿ ಎಲ್ಲಿದೆ ಅಂದರೆ ಫಿಶ್ ಲೇಕ್ ನ್ಯಾಷನಲ್ ಫಾರೆಸ್ಟ್ ನಲ್ಲಿ ಸೊ ಇದು ಬೃಹತ್ ಆಗಿರ್ತಕ್ಕಂಥ ಒಂದು ಮರವನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಟೋಟಲ್ ಇದರಲ್ಲಿ 47,000 ಇಂಡಿವಿಜುವಲ್ ಸ್ಟೆಮ್ಸ್ ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಕಾಂಡಗಳು ಮಾತ್ರ ಪ್ರತ್ಯೇಕವಾಗಿರ್ತವೆ. ಒಟ್ಟು 47,000 ಕಾಂಡಗಳನ್ನ ನಾವು ನೋಡ್ಬೋದಾಗಿರುತ್ತೆ. ದೇ ಆಲ್ ಕನೆಕ್ಟೆಡ್ ವಿತ್ ಸಿಂಗಲ್ ಮ್ಯಾಸಿವ್ ಅಂಡರ್ ಗ್ರೌಂಡ್ ರೂಟ್ ಸಿಸ್ಟಮ್. ಎಲ್ಲ ಮರಗಳಿಗೂ ಒಂದೇ ಒಂದು ಬೇರಿನ ವ್ಯವಸ್ಥೆ ಹೊಂದಿರುವ ಕಾರಣದಿಂದ ಕಾಂಡಗಳು ಬೇರೆ ಆಗಿದ್ದರೂ ಕೂಡ ಇದನ್ನ ಏಕೈಕ ಜೀವಂತವಾಗಿರ್ತಕ್ಕಂಥ ಬೃಹತ್ ಜೀವಿ ಅಂತ ಇದನ್ನ ಕನ್ಸಿಡರ್ ಮಾಡಲಾಗ್ತಾ ಇದೆ. ಸೊ ಇದರ ಟೋಟಲ್ ಏಕರ್ಸ್ ಆಫ್ ಲ್ಯಾಂಡ್ ಅನ್ನ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸೊ 106 ಎಕರೆಗಳಷ್ಟು ವಿಸ್ತೀರ್ಣವನ್ನ ಇದು ಕವರ್ ಮಾಡಿರ್ತಕ್ಕಂಥ ಒಂದು ಒಂದು ಪ್ಲಾಂಟ್ ಅಥವಾ ಟ್ರೀ ಆಗಿರುತ್ತೆ. ಸೊ ಇದನ್ನ ನಾವು ಲಾರ್ಜೆಸ್ಟ್ ಟ್ರೀ ಬೈ ಲ್ಯಾಂಡ್ ಮಾಸ್ ಅಂತ ಕರಿತೀವಿ. ಅಂದ್ರೆ ಆ ಒಂದು ಭೂ ಜೀವರಾಶಿ ಏನಿರುತ್ತೆ ಸೊ ಅದಕ್ಕೆ ನಾವು ಹೋಲಿಕೆ ಮಾಡಿಕೊಂಡಾಗ ನಮ್ಮ ಭೂಮಿಯಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಜೀವಿ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಏಜ್ ಅನ್ನ ನಾವು ನೋಡೋದಾದ್ರೆ ಸೊ ಎಸ್ಟಿಮೇಷನ್ ಮಾಡಿರ್ತಕ್ಕಂಥದ್ದು 16,000 ಇಂದ 80,000 ಇಯರ್ಸ್ ಅಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ಮರವಾಗಿರ್ಬೋದಾಗಿರುತ್ತೆ. ಅಂದ್ರೆ 16,000 ಅಂದ್ರೆ ಲೇಟೆಸ್ಟ್ ಆಗಿರ್ತಕ್ಕಂಥ ಮರಗಳು, ಹಳೆಯದಾಗಿರ್ತಕ್ಕಂಥ ಕಾಂಡಗಳು ಸರಿಸುಮಾರು 80 ವರ್ಷಗಳಿಗಿಂತ ಹಳೆಯದಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎಂಟೈರ್ ಕಾಲೋನಿನ ವೇಯ್ ಮಾಡಿದ್ರೆ ಅಂದ್ರೆ ಇದು ಕೂಡ ಎಸ್ಟಿಮೇಷನ್ ಆಗಿರುತ್ತೆ. ಸೊ ವೇಯ್ ಮಾಡ್ಲಿಕ್ಕೆ ಆಗೋದಿಲ್ಲ. 6,000 ಟನ್ಸ್ ಅಷ್ಟು ತೂಕವನ್ನ ಹೊಂದಿರುವ ಕಾರಣದಿಂದ ಇದನ್ನ ಹೆವಿಯೆಸ್ಟ್ ಆರ್ಗ್ಯಾನಿಸಮ್ ಅಂತ ಕೂಡ ಕರಿಬಹುದಾಗಿರುತ್ತೆ. ಅತ್ಯಂತ ಹೆಚ್ಚಿನ ತೂಕವನ್ನ ಹೊಂದಿರತಕ್ಕಂಥ ಜೀವಿ ಅಂತ ಕೂಡ ನಾವು ಇದನ್ನ ಕರಿಬಹುದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವನ್ನು ನಾವು ನೋಡೋದಾದ್ರೆ ಸೊ ಇಲ್ಲಿ ಕಾಲೋನಲ್ ಆರ್ಗ್ಯಾನಿಸಮ್ ಅಂತ ಒಂದು ಟರ್ಮ್ ಅನ್ನ ನೀವು ಹೊಸದಾಗಿ ಕಲಿಬೇಕಾಗಿರುತ್ತೆ. ಸೊ ಇದನ್ನು ನಾವು ಕ್ಲೋನಲ್ ಜೀವಿ ಅಥವಾ ಕ್ಲೋನಲ್ ಆರ್ಗ್ಯಾನಿಸಮ್ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಕ್ಲೋನಲ್ ಆರ್ಗ್ಯಾನಿಸಮ್? ಆಲ್ ದ ಟ್ರೀಸ್ ಆರ್ ಜೆನೆಟಿಕಲಿ ಐಡೆಂಟಿಕಲ್. ಅಂದ್ರೆ ಎಲ್ಲಾ ಮರಗಳು ಕೂಡ ಜೆನೆಟಿಕಲಿ ಅಂದ್ರೆ ತಳೀಯವಾಗಿ ಒಂದೇ ರೀತಿ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ದೇ ಶೇರ್ ದಿ ಸೇಮ್ ರೂಟ್ ಸಿಸ್ಟಮ್. ಅಂದ್ರೆ ಅವೆಲ್ಲವೂ ಕೂಡ ಒಂದೇ ಬೇರಿನ ವ್ಯವಸ್ಥೆಯನ್ನ ಹಂಚಿಕೊಂಡಿದ್ದರೆ ಆ ರೀತಿಯ ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಲೋನಲ್ ಆರ್ಗ್ಯಾನಿಸಮ್ ಅಂತ ಕರಿತೇವೆ. ಸೊ ಇದೊಂದು ಹೊಸ ಟರ್ಮಿನಾಲಜಿಯನ್ನ ನೀವಿಲ್ಲಿ ಕಲಿಬೇಕಾಗಿರುತ್ತೆ. ಸೊ ಇದು ಪ್ರಸ್ತುತವಾಗಿ ಡ್ರಾಟ್ ಅಂದ್ರೆ ಬರಗಾಲದಿಂದ, ಕ್ಯಾಟಲ್ ಗ್ರೇಜಿಂಗ್ ಅಂದ್ರೆ ಪ್ರಾಣಿಗಳನ್ನ ಮೇಯಿಸೋದ್ರಿಂದ, ಸೊ ಅದ್ರ ಜೊತೆಗೆ ಕಾಡ್ಗಿಚ್ಚಾಗೋದ್ರಿಂದ ಸೊ ಇದು ಅವಿನಾಶವನ್ನ ಹೊಂದುವ ಸಾಧ್ಯತೆ ಇರತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿಂದ ನಾವು 7ನೇ ಪ್ರಶ್ನೆಗೆ ಬಂದಿದ್ದೇವೆ. ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಾಂಕ 2025ರಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ? ಸೊ ಇನ್ ದಿ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2025 ಇಂಡಿಯಾ ಈಸ್ ರ್ಯಾಂಕ್ಡ್ ಅಟ್ ವಿಚ್ ಪೊಸಿಷನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಈ ವರ್ಷ ನಮ್ಮ ಭಾರತ ರಾಷ್ಟ್ರ 10ನೇ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹೆಸರಲ್ಲೇ ಗೊತ್ತಾಗುತ್ತೆ ಕ್ಲೈಮೇಟ್ ಇಂಡೆಕ್ಸ್ ಅಂತ ಕರಿತೇವೆ. ಕ್ಲೈಮೇಟ್ ಇಂಡೆಕ್ಸ್ ಅಂದ್ರೆ ಜಾಗತಿಕ ತಾಪಮಾನವನ್ನ ಕಡಿಮೆ ಮಾಡಲಿಕ್ಕೆ ನಾವು ತೆಗೆದುಕೊಳ್ತಿರ್ತಕ್ಕಂಥ ಕ್ರಮಗಳ ಆಧಾರದ ಮೇಲೆ ಸೊ ನೀಡ್ತಕ್ಕಂಥ ಒಂದು ರ್ಯಾಂಕಿಂಗ್ ಆಗಿರುತ್ತೆ. ಸೊ ಈ ರ್ಯಾಂಕಿಂಗ್ ನಲ್ಲಿ ನಾವು ಜಗತ್ತಿನಲ್ಲಿ 10ನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಇಲ್ಲಿ ಆಶ್ಚರ್ಯ ಏನಂದ್ರೆ ಮೊದಲ 3 ರ್ಯಾಂಕಿಂಗ್ಸ್ಗಳಲ್ಲಿ ಯಾವ ರಾಷ್ಟ್ರ ಕೂಡ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರೋದಿಲ್ಲ. ಅಂದ್ರೆ ಆ ಒಂದು ಕ್ರೈಟೀರಿಯಾ ಅಥವಾ ಮಾನದಂಡಗಳೇನಿರುತ್ತೆ ಸೊ ಅದನ್ನ ಯಾವ ರಾಷ್ಟ್ರ ಕೂಡ ಮೀಟ್ ಮಾಡಿರೋದಿಲ್ಲ. ಸೊ ಅದರಿಂದ ಮೊದಲ 3 ರ್ಯಾಂಕಿಂಗ್ಗಳನ್ನ ಯಾವ ರಾಷ್ಟ್ರಕ್ಕೂ ಕೂಡ ನೀಡಲಾಗಿಲ್ಲ. ಸೊ 4ನೇ ಸ್ಥಾನದಲ್ಲಿ ಡೆನ್ಮಾರ್ಕ್, 5ನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್, ಅದಾದ್ಮೇಲೆ UK, ಫಿಲಿಪೈನ್ಸ್, ಮೊರಾಕೊ, ನಾರ್ವೆ. ಸೊ ನಮ್ಮ ಭಾರತ ದೇಶವನ್ನ 10ನೇ ಸ್ಥಾನದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನಾವು ಸ್ವೀಡನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕಳೆದ ಸಾರಿ ನಮ್ಮ ರ್ಯಾಂಕಿಂಗ್ 7 ಇತ್ತು. ಬಟ್ ಈ ಸಾರಿ ನಮ್ಮ ರ್ಯಾಂಕಿಂಗ್ ಸ್ವಲ್ಪ ಡ್ರಾಪ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಆಲ್ಮೋಸ್ಟ್ ಟಾಪ್ 10 ನಲ್ಲಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ ಬೇಸಿಕ್ ಮಾಹಿತಿ ಆಗಿರುತ್ತೆ. ಸೊ ಈ ಒಂದು ಇಂಡೆಕ್ಸ್ ಅನ್ನ ನಾವು CCPI ಅಂತ ಕರಿತೇವೆ. ಅಂದ್ರೆ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಕರಿತೇವೆ. ಸೊ ಈ ಸೂಚ್ಯಾಂಕದಲ್ಲಿ ನಾವು 10ನೇ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರ್ತೇವೆ. ಸೊ ಕಳೆದ ಬಾರಿ ನಾವು 7th ರ್ಯಾಂಕಿಂಗ್ ಅನ್ನ ಗಳಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ.
ಕಳೆದ 6 ವರ್ಷಗಳಲ್ಲಿ ಟಾಪ್ 10 ನಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಏನಿದೆ ಅಂದ್ರೆ ಈ ಒಂದು ಇಂಗಾಲದ ಡೈಆಕ್ಸೈಡ್ ಅನ್ನ ನಮ್ಮ ಭಾರತ ದೇಶ ಎಷ್ಟು ಉತ್ಪತ್ತಿ ಮಾಡ್ತಾ ಇದೆ ಅದನ್ನ ಪರ್ ಕ್ಯಾಪಿಟಾ ಆಗಿ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಪರ್ ಕ್ಯಾಪಿಟಾ ಅಂದ್ರೆ ಏನು, ನಮ್ಮ ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ, ನಮ್ಮ ಭಾರತ ದೇಶದಲ್ಲಿ ಟೋಟಲ್ ಉತ್ಪತ್ತಿ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ, ಸೊ ಅದನ್ನ ಡಿವೈಡ್ ಮಾಡಿದಾಗ ಬರ್ತಕ್ಕಂಥ ವ್ಯಾಲ್ಯೂ ಅನ್ನ ನಾವು ಪರ್ ಕ್ಯಾಪಿಟಾ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅಂತ ಕರಿತೇವೆ. ಸೊ ನಮ್ಮ ಭಾರತ ದೇಶದ ಪರ್ ಕ್ಯಾಪಿಟಾ ಎಮಿಷನ್ ಎಷ್ಟಿರುತ್ತೆ ಅಂದ್ರೆ 2.9 ಟನ್ಸ್ ಇರುತ್ತೆ. ಸೊ ಇದನ್ನ ನಾವು ಗ್ಲೋಬಲ್ ಆವರೇಜ್ಗೆ ಕಂಪೇರ್ ಮಾಡಿದಾಗ ಅಂದ್ರೆ ಜಾಗತಿಕ ಸರಾಸರಿಗೆ ಕಂಪೇರ್ ಮಾಡಿಕೊಂಡಾಗ 6.6 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಕ್ವಿವೆಲೆಂಟ್ ಇರುತ್ತೆ. ಸೊ ಅಲ್ಲಿಗೆ ನಮ್ಮ ಭಾರತ ದೇಶದ ಪರ್ ಕ್ಯಾಪಿಟಾ ಕಾರ್ಬನ್ ಡೈಆಕ್ಸೈಡ್ ಈಕ್ವಿವೆಲೆಂಟ್ ಏನಿದೆ ಸೊ ಅದು ಗ್ಲೋಬಲ್ ಆವರೇಜ್ಗಿಂತ ಬಹಳಷ್ಟು ಕಡಿಮೆ ಇರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಆಲ್ಮೋಸ್ಟ್ 50% ರಿಡಕ್ಷನ್ ಅನ್ನ ನಾವು ಜಾಗತಿಕವಾಗಿ ಹೋಲಿಕೆ ಮಾಡಿದ್ರೆ ನಮ್ಮ ರಾಷ್ಟ್ರ ಕಡಿಮೆ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ರಿನ್ಯೂಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ಇತ್ತೀಚೆಗೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆದರೂ ಕೂಡ ನಮ್ಮ ರ್ಯಾಂಕಿಂಗ್ ಈ ವರ್ಷ ಡ್ರಾಪ್ ಆಗಲಿಕ್ಕೆ ಕಾರಣ ಏನು ಅಂದರೆ ಸೊ ಈ ಒಂದು ಕೋಲ್ ಆಧಾರದ ಒಂದು ಎನರ್ಜಿ ಏನಿದೆ ಅಂದರೆ ನಾವು ಕಲ್ಲಿದ್ದಲ ಮೇಲೆ ಇನ್ನೂ ಕೂಡ ಹೆಚ್ಚಾಗಿ ಡಿಪೆಂಡೆಂಟ್ ಆಗಿರ್ತಕ್ಕಂಥ ರಾಷ್ಟ್ರವಾಗಿರೋದ್ರಿಂದ ಸೊ ನಮ್ಮ ಒಂದು ರ್ಯಾಂಕಿಂಗ್ ಕುಸಿದಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಭಾರತ ದೇಶ ಕೆಲವೊಂದು ಗೋಲ್ಸ್ಗಳನ್ನು ಅಂದರೆ ಕೆಲವೊಂದು ಗುರಿಗಳನ್ನ ಇಟ್ಕೊಂಡಿರುತ್ತೆ. ಆ ಗುರಿಗಳಲ್ಲಿ 500 ಗಿಗಾವ್ಯಾಟ್ಸ್ ಆಫ್ ರಿನ್ಯೂಬಲ್ ಎನರ್ಜಿ ಬೈ 2030 ಅಂದ್ರೆ 2030ರ ವೇಳೆಗೆ ನಮ್ಮ ಭಾರತ ದೇಶದಲ್ಲಿ 500 ಗಿಗಾವ್ಯಾಟ್ಗಳಷ್ಟು ನವೀಕರಿಸಬಹುದಾದ ಇಂಧನವನ್ನ ಡೆವಲಪ್ ಮಾಡ್ತಕ್ಕಂಥ ಗುರಿ. ಅದ್ರ ಜೊತೆಗೆ 2070 ಅಥವಾ 2070ರ ವೇಳೆಗೆ ನೆಟ್ ಝೀರೋ ಎಮಿಷನ್ ಅಂದ್ರೆ ನಿವ್ವಳ ಇಂಗಾಲ ಹೊರಸೂಸುವಿಕೆಯನ್ನ ಅಚೀವ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಕೂಡ ನಮ್ಮ ಭಾರತ ದೇಶ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಇಂಡೆಕ್ಸ್ ನ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನಾವು ತಿಳ್ಕೊಳ್ಳೋದಾದ್ರೆ ಸೊ ಈ ಇಂಡೆಕ್ಸ್ ಅನ್ನ 63 ಕಂಟ್ರೀಸ್ ಅಂದ್ರೆ 63 ರಾಷ್ಟ್ರಗಳು ಮತ್ತೆ ಯುರೋಪಿಯನ್ ಯೂನಿಯನ್ ಇಷ್ಟರಲ್ಲಿ ಮಾಡ್ತಕ್ಕಂಥ ಮಾತ್ರ ಒಂದು ರ್ಯಾಂಕಿಂಗ್ ಅಂತ ಕನ್ಸಿಡರ್ ಮಾಡ್ತೇವೆ. ಕಾರಣ ಏನು ಅಂದ್ರೆ ಇವಾಗ ಇಫ್ ದ ಕಂಟ್ರಿ ಇಸ್ ನಾಟ್ ಇಂಡಸ್ಟ್ರಿಯಲೈಸ್ಡ್ ಅಂದ್ರೆ ಕೈಗಾರಿಕೀಕರಣ ಜಾಸ್ತಿ ಹೊಂದದಿದ್ದರೆ ಆಬ್ವಿಯಸ್ಲಿ ಅವರು ಕಾರ್ಬನ್ ಡೈಆಕ್ಸೈಡ್ ಅನ್ನ ಜಾಸ್ತಿ ಉತ್ಪತ್ತಿ ಮಾಡೋದಿಲ್ಲ. ಸೊ ಆ ರೀತಿ ಜಾಸ್ತಿ ಇಂಡಸ್ಟ್ರಿಯಲೈಸ್ಡ್ ಆಗಿರ್ತಕ್ಕಂಥ ಕಂಟ್ರಿಗಳು ಅಥವಾ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಮಾತ್ರ ಸೊ ಈ ಒಂದು ರ್ಯಾಂಕಿಂಗ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಯುರೋಪಿಯನ್ ಯೂನಿಯನ್ ಅನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರಿಪೋರ್ಟ್ ಅನ್ನ ಯಾರು ಬಿಡುಗಡೆ ಮಾಡ್ತಾರೆ, ಈ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ತಕ್ಕಂಥವ್ರು ಜರ್ಮನ್ ವಾಚ್, ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಕ್ಲೈಮೇಟ್ ಆಕ್ಷನ್ ನೆಟ್ವರ್ಕ್ಸ್ ಇಂಟರ್ನ್ಯಾಷನಲ್. ಸೊ ಇವರ ವತಿಯಿಂದ ಸೊ ಈ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇಂಡೆಕ್ಸ್ನ ಉದ್ದೇಶ ಏನು ಅಂದರೆ ಟ್ರಾನ್ಸ್ಪರೆನ್ಸಿ ಇನ್ ಇಂಟರ್ನ್ಯಾಷನಲ್ ಕ್ಲೈಮೇಟ್ ಪೊಲಿಟಿಕ್ಸ್ ಅಂದರೆ ಅಂತಾರಾಷ್ಟ್ರೀಯ ಹವಾಮಾನ ರಾಜಕೀಯದಲ್ಲಿ ಒಂದು ಪಾರದರ್ಶಕತೆಯನ್ನು ಅಚೀವ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಕ್ಲೈಮೇಟ್ ಮಿಟಿಗೇಷನ್ ಎಫರ್ಟ್ಸ್ ಏನಿದ್ದಾವೆ ಸೊ ಅದರಲ್ಲಿ ಪ್ರೋಗ್ರೆಸ್ ಅಥವಾ ಪ್ರಗತಿಯನ್ನು ಮಾಡುವ ಉದ್ದೇಶದಿಂದ ಈ ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಎಕ್ಸ್ಕ್ಯೂಸ್ ಮಿ. ಸೊ ಈ ಒಂದು ಸೂಚ್ಯಾಂಕದಲ್ಲಿ 4 ಕ್ಯಾಟಗರೀಸ್ಗಳಲ್ಲಿ ರ್ಯಾಂಕಿಂಗನ್ನು ಅಂದರೆ ಸ್ಕೋರಿಂಗನ್ನು ಮಾಡಲಾಗುತ್ತೆ. ಆ 4 ಕ್ಯಾಟಗರೀಸ್ ಯಾವ್ದು ಅಂದರೆ ಗ್ರೀನ್ ಹೌಸ್ ಎಮಿಷನ್ ಅಂದರೆ ಹಸಿರು ಮನೆ ಅನಿಲಗಳನ್ನು ಹೊರಸೂಸ್ತಕ್ಕಂಥದ್ದು. ಸೊ ಇದಕ್ಕೆ 40% ವೆಯ್ಟೇಜನ್ನು ಕೊಡಲಾಗುತ್ತೆ. ಅದ್ರ ಜೊತೆಗೆ ರಿನ್ಯೂಬಲ್ ಎನರ್ಜಿ ಅಥವಾ ನವೀಕರಿಸಬಹುದಾದ ಇಂಧನ ಇದಕ್ಕೆ 20% ವೆಯ್ಟೇಜನ್ನು ನೀಡಲಾಗುತ್ತೆ. ಎನರ್ಜಿ ಯೂಸ್ ಅಥವಾ ಇಂಧನ ಬಳಕೆ ಇದಕ್ಕೆ 20% ವೆಯ್ಟೇಜನ್ನು ನೀಡಲಾಗುತ್ತೆ. ಅದಾದಮೇಲೆ ಕ್ಲೈಮೇಟ್ ಪಾಲಿಸಿ ಅಥವಾ ಹವಾಮಾನ ನೀತಿಗಳಿಗೆ ಸಂಬಂಧಪಟ್ಟಂತೆ 20% ವೆಯ್ಟೇಜನ್ನು ಇಲ್ಲಿ ನೀಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. ನಾಗಾಲ್ಯಾಂಡ್ನಲ್ಲಿ 25ನೇ ಹಾರ್ನ್ಬಿಲ್ ಉತ್ಸವಕ್ಕೆ ಯಾವ ದೇಶವನ್ನು ಪಾಲುದಾರು ದೇಶ ಎಂದು ಘೋಷಿಸಲಾಗಿದೆ? ಸೊ ವಿಚ್ ಕಂಟ್ರಿ ಹ್ಯಾಸ್ ಬೀನ್ ಅನೌನ್ಸ್ಡ್ ಆಸ್ ದಿ ಪಾರ್ಟ್ನರ್ ಕಂಟ್ರಿ ಫಾರ್ ದಿ 25th ಹಾರ್ನ್ಬಿಲ್ ಫೆಸ್ಟಿವಲ್ ಇನ್ ನಾಗಾಲ್ಯಾಂಡ್. ಸೊ ನಾಗಾಲ್ಯಾಂಡ್ನಲ್ಲಿ 25ನೇ ಹಾರ್ನ್ಬಿಲ್ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಸೊ ಈ ವರ್ಷ ಒಂದು ರಾಷ್ಟ್ರ ನಮಗೆ ಪಾರ್ಟ್ನರ್ ಆಗ್ತಾ ಇದೆ. ಆ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಪಾನ್ ರಾಷ್ಟ್ರವನ್ನು ಪಾರ್ಟ್ನರ್ಶಿಪ್ ಕಂಟ್ರಿ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಹಾರ್ನ್ಬಿಲ್ ಫೆಸ್ಟಿವಲ್ ಅಂತಕ್ಕಂಥದ್ದು ನಾಗಾಲ್ಯಾಂಡ್ ನಲ್ಲಿ ನಡೀತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ಅಲಾಂಗ್ ಸೈಡ್ ವೇಲ್ಸ್, ಸೊ
ಜಪಾನ್ನ ಪಾಲುದಾರ ರಾಷ್ಟ್ರವಾಗಿ ವೇಲ್ಸ್ನ ಜೊತೆಗೆ ಸೊ ಜಪಾನ್ ಪಾಲುದಾರ ರಾಷ್ಟ್ರವೆಂದು ಘೋಷಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಡಿಸೆಂಬರ್ 1ನೇ ತಾರೀಕಿನಿಂದ 10ನೇ ತಾರೀಕುವರೆಗೂ ನಡೀತಕ್ಕಂಥ ಹಬ್ಬವಾಗಿರುತ್ತೆ. ಸೊ ಇದರ ಲೊಕೇಶನ್ ಕಿಸಾಮಾ ನಿಯರ್ ಕೋಹಿಮಾ ನಡೀತಕ್ಕಂಥದ್ದು, ಅಂದರೆ ಕೋಹಿಮಾದ ಕಿಸಾನಾದ ಬಳಿ, ಅಂದರೆ ಕಿಸಾಮಾದಲ್ಲಿ ನಡೆಯುತ್ತೆ. ಅದೆಲ್ಲಿರುತ್ತೆ ಅಂದರೆ ಕೋಹಿಮಾದ ಹತ್ತಿರದಲ್ಲಿರ್ತಕ್ಕಂಥ ಕಿಸಾಮದಲ್ಲಿ ಸೊ ಈ ಒಂದು ಇವೆಂಟನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಜಪಾನ್ಗೆ ಸಂಬಂಧಪಟ್ಟಂತೆ ಕಲ್ಚರಲ್ ಪರ್ಫಾರ್ಮೆನ್ಸಸ್, ಅಂದರೆ ಆ ರಾಷ್ಟ್ರದ ಸಾಂಸ್ಕೃತಿಕವಾಗಿರ್ತಕ್ಕಂಥ ಕೆಲವೊಂದು ಇವೆಂಟ್ಗಳನ್ನು ಮಾಡಲಾಗುತ್ತೆ. ಅದ್ರ ಜೊತೆಗೆ ಆ್ಯಂಡಿ ಕ್ರಾಫ್ಟ್ಸ್ ಬ್ಯಾಂಬೂ ಪ್ರಾಡಕ್ಟ್ಸ್ಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಲಾಗುತ್ತೆ, ಅಂದರೆ ಕರಕುಶಲ ವಸ್ತುಗಳು ಮತ್ತು ಬಿದಿರಿನಿಂದ ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ಕೂಡ ಈ ಒಂದು ಸೆಲೆಬ್ರೇಷನ್ಸ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಜಪಾನ್ ಕೋಆಪರೇಷನ್ ಟೊಯಾಟಾ ವಿಲ್ ಆಲ್ಸೋ ಬಿ ಪಾರ್ಟಿಸಿಪೇಟಿಂಗ್, ಅಂದರೆ ಜಪಾನ್ನ ಕಾರ್ಪೊರೇಷನ್ ಟೊಯಾಟೋ ಏನಿದೆ ಸೊ ಇದು ಕೂಡ ಈ ಒಂದು ಇವೆಂಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಸ್ಟೇಟ್ ಗವರ್ಮೆಂಟ್ಸ್ ಟಾಸ್ಕ್ ಫೋರ್ಸ್ ಫಾರ್ ಮ್ಯೂಸಿಕ್ ಮತ್ತೆ ಆರ್ಟ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ ಮಾಡ್ತಾ ಇರುವ ಪ್ರಮುಖ ಉದ್ದೇಶ ಏನು ಅಂದ್ರೆ ಕಲ್ಚರಲ್ ಎಕ್ಸ್ಚೇಂಜ್, ಅಂದ್ರೆ ಸಾಂಸ್ಕೃತಿಕ ವಿನಿಮಯ ಅಂತ ಹೇಳ್ತೇವೆ. ಸೊ ಎರಡು ರಾಷ್ಟ್ರಗಳ ನಡುವೆ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಹಾರ್ನ್ಬಿಲ್ ಫೆಸ್ಟಿವಲ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದನ್ನ ನಾವು ಫೆಸ್ಟಿವಲ್ ಆಫ್ ಫೆಸ್ಟಿವಲ್ಸ್ ಅಂತ ಕರಿತೇವೆ, ಅಂದರೆ ಹಬ್ಬಗಳ ಹಬ್ಬ ಅಂತ ಕರಿತೇವೆ. ಸೊ ಇದು ನಾಗಾಲ್ಯಾಂಡ್ನಲ್ಲಿ ಪ್ರತಿ ವರ್ಷ ನಡೀತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ನಾಗಾ ಟ್ರೈಬ್ಸ್ ಅಥವಾ ನಾಗಾ ಬುಡಕಟ್ಟು ಜನಾಂಗದವರು ತಮ್ಮ ರಿಚ್ ಹೆರಿಟೇಜ್ ಅಥವಾ ಶ್ರೀಮಂತವಾಗಿರ್ತಕ್ಕಂಥ ಪರಂಪರೆಯನ್ನು ತೋರಿಸ್ತಕ್ಕಂಥ ಒಂದು ಹಬ್ಬವಾಗಿ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದು ಡಿಸೆಂಬರ್ 1ರಿಂದ 10ನೇ ತಾರೀಕು ಪ್ರತಿ ವರ್ಷ ನಡೀತಕ್ಕಂಥ ಹಬ್ಬವಾಗಿರುತ್ತೆ. ಸೊ ಇದನ್ನ ಕಿಸಾಮಾ ಹೆರಿಟೇಜ್ ವಿಲೇಜ್ನಲ್ಲಿ ಕೋಹಿಮಾದ ಬಳಿ ಈ ಒಂದು ಹಬ್ಬವನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ಹಬ್ಬದ ಸಮಯದಲ್ಲಿ ನಾಗಾ ಟ್ರೈಬ್ಸ್ಗೆ ಸಂಬಂಧಪಟ್ಟಂತೆ ಮ್ಯೂಸಿಕ್, ಡ್ಯಾನ್ಸ್ ಮತ್ತೆ ಫೋಲ್ಕ್ಲೋರ್ ಅಥವಾ ಜಾನಪದ ಕಲೆ ಆಗಿರ್ಬೋದು, ಕ್ರಾಫ್ಟ್ಸ್ ಆಗಿರ್ಬೋದು, ಅಂದ್ರೆ ಅವರ ಕರಕುಶಲ ವಸ್ತುಗಳಾಗಿರ್ಬೋದು, ಸೊ ಇದನ್ನೆಲ್ಲ ಡಿಸ್ಪ್ಲೇ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಚ್ ಆಫ್ 17 ಟ್ರೈಬ್ಸ್ ಆಫ್ ನಾಗಾಲ್ಯಾಂಡ್ ಶೋ ಕೇಸ್ ದೇರ್ ಯುನಿಕ್ ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ಸ್, ಅಂದ್ರೆ ನಾಗಾಲ್ಯಾಂಡ್ ನಲ್ಲಿರ್ತಕ್ಕಂಥ 17 ಬುಡಕಟ್ಟು ಜನಾಂಗದವರು ತಮ್ಮ ತಮ್ಮ ಒಂದು ಸಾಂಸ್ಕೃತಿಕ ಒಂದು ಪರ್ಫಾರ್ಮೆನ್ಸ್ಗಳನ್ನು ಸೊ ಈ ಒಂದು ಹಬ್ಬದಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. UN ಜನರಲ್ ಅಸೆಂಬ್ಲಿಯು ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಎಂದು ಘೋಷಿಸಿದೆ? ಸೊ ವಿಚ್ ಇಯರ್ ಆಸ್ UN ಜನರಲ್ ಅಸೆಂಬ್ಲಿ ಡಿಕ್ಲೇರ್ಡ್ ಆಸ್ ದಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ 2025 ವಿಶ್ವಸಂಸ್ಥೆ ಈ ಒಂದು ಸಹಕಾರಿ ಸಂಘಗಳ ವರ್ಷ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಈ ಒಂದು ಯುನೈಟೆಡ್ ನೇಷನ್ ವೆಬ್ಸೈಟಲ್ಲಿ ನಾವು ಚೆಕ್ ಮಾಡಿದಾಗ, ಸೊ ಕ್ರಾಸ್ ಚೆಕ್ ಮಾಡಲಿಕ್ಕೆ ನಾವು ನೋಡಿದಾಗ 2025ಗೆ ಸಂಬಂಧಪಟ್ಟಂತೆ 4 ಡಿಕ್ಲರೇಷನ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಯು ಕ್ಯಾನ್ ಸಿ ಹಿಯರ್. ಸೊ ಒಂದನ್ನು ನಾವು ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ವಾಂಟಮ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕರಿತೇವೆ, ಇನ್ನೊಂದು ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ಸ್, ಸೊ ಇದನ್ನೇ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು. ಅದಾದಮೇಲೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಗ್ಲೇಷಿಯರ್ಸ್ ಪ್ರಿವೆನ್ಷನ್, ಅಂದರೆ ಹಿಮ ನದಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಇಂಟರ್ನ್ಯಾಷನಲ್ ಇಯರ್ ಆಫ್ ಪೀಸ್ ಅಂಡ್ ಟ್ರಸ್ಟ್ ಅಂತ ಕರಿತೇವೆ. ಸೊ ಈ 4 ದಿನಗಳನ್ನು ಕೂಡ ವಿಶ್ವಸಂಸ್ಥೆಯ ಅಧಿಕೃತವಾಗಿರ್ತಕ್ಕಂಥ ಜಾಲತಾಣದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಬಟ್ ಈಗ ಸುದ್ದಿಯಲ್ಲಿರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ ಸುದ್ದಿಯಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ಸ್ 2025 ಏನಿರುತ್ತೆ, ಸೊ ಇದನ್ನ ನಮ್ಮ ಭಾರತ ದೇಶದ ಪ್ರೈಮ್ ಮಿನಿಸ್ಟರ್ ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಲಾಂಚ್ ಮಾಡ್ತಾರೆ ಅಂದ್ರೆ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಗ್ಲೋಬಲ್ ಕಾನ್ಫರೆನ್ಸ್ ನಡೆಯುತ್ತೆ, ಅಂದ್ರೆ ಅಂತಾರಾಷ್ಟ್ರೀಯ ಒಂದು ಅಂತಾರಾಷ್ಟ್ರೀಯ ಕೋಆಪರೇಟಿವ್ ಅಲಯನ್ಸ್ ಅಂದರೆ ಸಹಕಾರ ಸಂಘಗಳ ಒಂದು ಒಕ್ಕೂಟ ಏನಿರುತ್ತೆ ಅದರ ಒಂದು ಜಾಗತಿಕ ಸಮ್ಮೇಳನ ನಡೆಯುತ್ತೆ. ಆ ಒಂದು ಸಮ್ಮೇಳನ ನಮ್ಮ ಭಾರತ ದೇಶದ ನವದೆಹಲಿಯಲ್ಲಿ ಕಂಡಕ್ಟ್ ಮಾಡಲಾಗ್ತಾ ಇದೆ. ಈ ಸಮ್ಮೇಳನದಲ್ಲಿ ಈ ಒಂದು ದಿನವನ್ನು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಲಾಂಚ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಘಟನೆ ಆಗಿರುತ್ತೆ. ಕಾರಣ ಏನು ಅಂದರೆ, ಸೊ ಈ ಒಂದು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಏನಿದೆ, ಸೊ ಇದು ಆಫ್ಟರ್ 130 years ದ ಜನರಲ್ ಅಸೆಂಬ್ಲಿ ಅಂಡ್ ದಿ ಗ್ಲೋಬಲ್ ಕೋಆಪರೇಟಿವ್
ಕೋಆಪರೇಟಿವ್ ಕಾನ್ಫರೆನ್ಸ್ ವಿಲ್ ಬಿ ಹೋಸ್ಟೆಡ್ ಇನ್ ಇಂಡಿಯಾ. ಅಂದರೆ ಈ ಒಂದು ಇವೆಂಟ್ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು 130 ವರ್ಷಗಳ ನಂತರ ನಡೆಯುತ್ತಿರುವ ಕಾರಣದಿಂದ ಸೊ ಇದು ನಾವು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಘಟನೆ ಅಂತ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಇವೆಂಟ್ನ ಥೀಮ್ ಏನು ಅಂದರೆ ಇಂಟರ್ನ್ಯಾಷನಲ್ ಕೋಆಪರೇಟಿವ್ಸ್ ಡೇ ಏನಿದೆ ಸೊ ಇದರ ಥೀಮ್ ಏನಾಗಿರುತ್ತೆ ಅಂದರೆ ಕೋಆಪರೇಟಿವ್ಸ್ ಬಿಲ್ಡ್ ಅ ಬೆಟರ್ ವರ್ಲ್ಡ್. ಅಂದರೆ ಸಹಕಾರಿ ಸಂಘಗಳು ಉತ್ತಮ ಜಗತ್ತನ್ನ ನಿರ್ಮಿಸುತ್ತವೆ. ಇದರ ಪಾತ್ರ ಏನು ಅಂದರೆ ಸಮಾಜದಲ್ಲಿ ಸಹಕಾರಿ ಸಂಘಗಳ ಪಾತ್ರವೇನು ಸೊ ಎನ್ನುವುದರ ಬಗ್ಗೆ ಥೀಮ್ ಆಗಿ ಇಟ್ಕೊಂಡು ಸೊ ಇದನ್ನ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ರಾಷ್ಟ್ರದ ಪ್ರೈಮ್ ಮಿನಿಸ್ಟರ್ಸ್ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ಆಫ್ ಭೂತಾನ್ ದಾಶೋ ಸೆರಿಂಗ್ ಟೋಬ್ಗೆ ಇವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಫ್ ಫಿಜಿ ಆಗಿರ್ತಕ್ಕಂಥ ಮನೋ ಕಾಮಿಕಾ ಕೂಡ ಸೊ ಈ ಒಂದು ಇವೆಂಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಇವೆಂಟ್ ನ ಥೀಮ್ ಅಂದ್ರೆ ಈ ಒಂದು ಸಮಾರಂಭ ಏನಿದೆ ಅದರ ಥೀಮ್ ಅನ್ನ ನಾವು ನೋಡೋದಾದ್ರೆ ಕೋಆಪರೇಟಿವ್ಸ್ ಬಿಲ್ಡ್ ಪ್ರಾಸ್ಪ್ಯಾರಿಟಿ ಫಾರ್ ಆಲ್. ಅಂದ್ರೆ ಈ ಒಂದು ಸಹಕಾರಿ ಸಂಘಗಳು ಎಲ್ಲರಿಗೂ ಸಮೃದ್ಧಿಯನ್ನ ನಿರ್ಮಿಸುತ್ತವೆ ಅಂತಕ್ಕಂಥದ್ದು ಈ ಒಂದು ಇವೆಂಟ್ ನ ಒಂದು ಥೀಮ್ ಆಗಿರುತ್ತೆ. ಈ ಥೀಮ್ ನಮ್ಮ ಭಾರತ ದೇಶದ ಸಹಕಾರ ಸೆ ಸಮೃದ್ಧಿ ಅಂತ ಒಂದು ಸ್ಲೋಗನ್ ಇರುತ್ತೆ. ಸೊ ಈ ಒಂದು ಘೋಷ ವಾಕ್ಯದೊಂದಿಗೆ ಮ್ಯಾಚ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಎರಡನೇ ಭಾರತ ಕ್ಯಾರಿಕಾಮ್ ಶೃಂಗಸಭೆಯು ಯಾವ ನಗರದಲ್ಲಿ ನಡೆಯಿತು? ದ ಸೆಕೆಂಡ್ ಇಂಡಿಯನ್ ಕ್ಯಾರಿಕಾಮ್ ಸಮಿಟ್ ವಾಸ್ ಹೆಲ್ಡ್ ಇನ್ ವಿಚ್ ಕಂಟ್ರಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಜಾರ್ಜ್ ಟೌನ್ ಅಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯಾ ಕ್ಯಾರಿಕೋಮ್ ಸಮಿಟ್ ಅಂತ ಕರಿತೇವೆ. ಕ್ಯಾರಿಕೋಮ್ ಅಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಸೆಕೆಂಡ್ ಆಗಿರುತ್ತೆ ಅಂದ್ರೆ ಭಾರತ ಮತ್ತು ಕ್ಯಾರಿಕೋಮ್ ನಡುವೆ ಆಗಿರ್ತಕ್ಕಂಥ ಎರಡನೇ ಸಮಿಟ್ ಅಥವಾ ಶೃಂಗಸಭೆ ಆಗಿರುತ್ತೆ. ಸೊ ಇದನ್ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ಗಯಾನಾದ ಜಾರ್ಜ್ ಟೌನ್ ಅಲ್ಲಿ. ಸೊ ನಾವು ಅವಾಗಲೇ ಡಿಸ್ಕಸ್ ಮಾಡಿದ್ವಿ, ಗಯಾನಾಗೆ ಭಾರತ ದೇಶದ ಪ್ರಧಾನ ಮಂತ್ರಿಗಳು ವಿಸಿಟ್ ಮಾಡಿರ್ತಾರೆ. ಸೊ ಇದೇ ಸಮಯದಲ್ಲಿ ಇಂಡಿಯಾ ಕ್ಯಾರಿಕೋಮ್ ಸಮಿಟ್ ಕೂಡ ಕಂಡಕ್ಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಮತ್ತೆ ಪ್ರೈಮ್ ಮಿನಿಸ್ಟರ್ ಡಿಕಾನ್ ಮಿಚೆಲ್ ಆಫ್ ಗ್ರೆನೇಡಾ ಸೊ ಇವರಿಬ್ರು ಕೋ ಚೇರ್ ಮಾಡಿರ್ತಾರೆ, ಅಂದ್ರೆ ಸಹ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಗ್ರೆನೇಡಾ ಅಂತಕ್ಕಂಥದ್ದು ಕ್ಯಾರಿಕೋಮ್ ನ ಪ್ರಸ್ತುತವಾಗಿರ್ತಕ್ಕಂಥ ಅಧ್ಯಕ್ಷ ರಾಷ್ಟ್ರವಾಗಿರುವ ಕಾರಣದಿಂದ ಇವರು ಸಹ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ಕ್ಯಾರಿಕೋಮ್ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಇಟ್ ಈಸ್ ಲೈಕ್ ಅ ಯುರೋಪಿಯನ್ ಯೂನಿಯನ್ ತರ. ಅವರು ಹೇಗೆ ಒಂದು ಎಕನಾಮಿಕ್ ಅಂಡರ್ಸ್ಟ್ಯಾಂಡಿಂಗ್ ಗೆ ಒಂದು ಒಕ್ಕೂಟವನ್ನ ಮಾಡ್ಕೊಂಡಿದ್ದಾರೆ, ಸೊ ಅದೇ ರೀತಿ ಒಂದು ಕೆರಿಬಿಯನ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ರಾಷ್ಟ್ರಗಳು ಮಾಡಿಕೊಂಡಿರ್ತಕ್ಕಂಥ ಒಕ್ಕೂಟವನ್ನ ನಾವು ಕ್ಯಾರಿಕೋಮ್ ಅಂತ ಕರೀತೇವೆ. ಸೊ ಇದನ್ನ ನಾವು ಕೆರಿಬಿಯನ್ ಕಮ್ಯುನಿಟಿ ಅಂತ ಕೂಡ ಕರೀಬಹುದಾಗಿರುತ್ತೆ. ಸೊ ಇದೊಂದು ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆಗಿರುತ್ತೆ, ಅಂದ್ರೆ ಸರ್ಕಾರಗಳ ನಡುವೆ ಇರ್ತಕ್ಕಂಥ ಒಂದು ಸಂಘಟನೆ ಆಗಿರುತ್ತೆ. ಸೊ ಇದು ಎಕನಾಮಿಕ್ ಇಂಟಿಗ್ರೇಷನ್ ಅಂದ್ರೆ ಆರ್ಥಿಕವಾಗಿ ಒಗ್ಗೂಡುವಿಕೆಯನ್ನ ಪ್ರಮೋಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಇದರಲ್ಲಿ 15 ಮೆಂಬರ್ ಸ್ಟೇಟ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ, 5 ಅಸೋಸಿಯೇಟೆಡ್ ಮೆಂಬರ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಇವರೆಲ್ಲರೂ ಕೂಡ ಕೆರಿಬಿಯನ್ ಪ್ರಾಂತ್ಯದಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕರಿಬಿಯನ್ ಪ್ರಾಂತ್ಯವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಬೆಲೀಸ್ ಆಗಿರ್ಬೋದು, ಜಮೈಕಾ, ಹೈಟಿ, ದ ಬಹಮಾಸ್, ಅದಾದ್ಮೇಲೆ ಗಯಾನಾ, ಸೂರಿನಾಮೆ, ಇಲ್ಲಿರ್ತಕ್ಕಂಥ ಟ್ರಿನಿಡಾಡ್ ಅಂಡ್ ಟೊಬ್ಯಾಗೋ, ಬಾರ್ಬಡೋಸ್, ಸೆಂಟ್ ಲೂಸಿಯಾ, ಡೊಮಿನಿಕಾ, ಅದಾದ್ಮೇಲೆ ಆಂಟಿಗುವಾ ಮತ್ತೆ ಬರ್ಬುಡಾ, ಈ ರೀತಿ ಈ ಎಲ್ಲ ರಾಷ್ಟ್ರಗಳು ಇದರಲ್ಲಿರ್ತಕ್ಕಂಥ ಮೆಂಬರ್ ಸ್ಟೇಟ್ಸ್ ಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಜುಲೈ 4, 1973 ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಒಂದು ಟ್ರೀಟಿ ಅಥವಾ ಒಪ್ಪಂದವನ್ನ ನಾವು ಚೆಗುರಾಮಾಸ್ ಒಪ್ಪಂದ ಅಥವಾ ಟ್ರೀಟಿ ಆಫ್ ಚೆಗುರಾಮಾಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಚೆಗುರಾಮಾಸ್ ಒಪ್ಪಂದದ ಅಡಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಸೊ ಈ ಒಂದು ಅಸೋಸಿಯೇಷನ್ ನ ಉದ್ದೇಶ ಏನಾಗಿತ್ತು ಅಂದ್ರೆ ಟು ಇಂಪ್ರೂವ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂಡ್ ವರ್ಕ್, ಅಂದ್ರೆ ಜೀವನದ ಗುಣಮಟ್ಟ ಮತ್ತೆ ಕೆಲಸದ ಗುಣಮಟ್ಟವನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಫುಲ್ ಎಂಪ್ಲಾಯ್ಮೆಂಟ್ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಉದ್ಯೋಗಗಳನ್ನ ಉತ್ತೇಜಿಸ್ತಕ್ಕಂಥದ್ದು, ಅಂಡ್ ಕೋಆರ್ಡಿನೇಟ್ ಫಾರಿನ್ ಪಾಲಿಸಿ ಅಂದ್ರೆ ವಿದೇಶಿ ನೀತಿಗಳನ್ನ ಕೋಆರ್ಡಿನೇಟ್ ಮಾಡುವ ಉದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಇದಾಗಿರುತ್ತೆ. ಸೊ ಇದರ ಮೆಂಬರ್ ಕಂಟ್ರೀಸ್ ಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಎಲ್ಲ 15 ಪೂರ್ಣ ಸದಸ್ಯರನ್ನ ನಾವಿಲ್ಲಿ ಮೆನ್ಷನ್ ಮಾಡಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಇದರ ಅಫಿಷಿಯಲ್ ಲ್ಯಾಂಗ್ವೇಜ್ ಏನು ಅಂದ್ರೆ ಈ ಒಂದು ಅಸೋಸಿಯೇಷನ್ ನ ಅಫಿಷಿಯಲ್ ಲ್ಯಾಂಗ್ವೇಜ್ ಏನು ಅಂದ್ರೆ ಇಂಗ್ಲಿಷ್ ಅನ್ನ ಅವರು ಪ್ರೈಮರಿ ವರ್ಕಿಂಗ್ ಲ್ಯಾಂಗ್ವೇಜ್ ಆಗಿ ಅವರು ಸ್ವೀಕಾರ ಮಾಡಿದ್ದಾರೆ. ಅದ್ರ ಜೊತೆಗೆ ರೀಜನ್ ಈಸ್ ಮಲ್ಟಿ ಲಿಂಗ್ವಲ್ ಆಗಿರುತ್ತೆ, ಅಂದ್ರೆ ಆ ಒಂದು ಪ್ರದೇಶ ಬಹುಭಾಷೀಯವಾಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಫ್ರೆಂಚ್, ಡಚ್ ಮತ್ತೆ ಸ್ಪ್ಯಾನಿಷ್
ಸ್ಪ್ಯಾನಿಷ್ ಆಲ್ಸೋ ಸ್ಪೋಕನ್ ಇನ್ ದಿಸ್ ಪರ್ಟಿಕ್ಯುಲರ್ ರೀಜನ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಎಕನಾಮಿಕ್ ಇಂಟಿಗ್ರೇಷನ್, ಸೊ ಈ ಒಂದು ಕೋರಿಕಾಮ್ ಏನಿದೆ ವರ್ಕ್ಸ್ ಟುವರ್ಡ್ಸ್ ಕ್ರಿಯೇಟಿಂಗ್ ಸಿಂಗಲ್ ಮಾರ್ಕೆಟ್ ಅಂಡ್ ಎಕಾನಮಿ, ಅಂದರೆ ಎಲ್ಲ ರಾಷ್ಟ್ರಗಳಿಗೆ ಒಂದೇ ಮಾರುಕಟ್ಟೆ ಮತ್ತು ಒಂದೇ ಆರ್ಥಿಕತೆಯನ್ನು ರಚಿಸುವ ನಿಟ್ಟಿನಲ್ಲಿ ಸೊ ಇದನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಇಟ್ ಈಸ್ ಅ ಫ್ರೀ ಮೂವ್ಮೆಂಟ್ ಆಫ್ ಗೂಡ್ಸ್, ಸರ್ವಿಸಸ್, ಕ್ಯಾಪಿಟಲ್ ಅಂಡ್ ಲೇಬರ್, ಅಂದರೆ ಈ ಒಂದು ಸರಕುಗಳಾಗಿರ್ಬೋದು, ಸೇವೆಗಳಾಗಿರ್ಬೋದು, ಬಂಡವಾಳ ಆಗಿರ್ಬೋದು ಮತ್ತು ಕಾರ್ಮಿಕರಾಗಿರ್ಬೋದು, ಸೊ ಇವುಗಳನ್ನೆಲ್ಲ ಮುಕ್ತವಾಗಿ ಚಲನೆ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 11. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025 ಎಲ್ಲಿ ಆಯೋಜಿಸಲಾಗುತ್ತದೆ? ಸೊ ವೇರ್ ವಿಲ್ ದ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025 ಬಿ ಹಾಸ್ಟೆಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2025 ಇದನ್ನು ಬಿಹಾರದಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಇವೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಒಂದು ಗೇಮ್ಸ್ಗೆ ಸಂಬಂಧಪಟ್ಟಂತೆ ಯೂತ್ ಅಂದರೆ 2025 ಇವೆಂಟ್ ಆಗಿರುತ್ತೆ. ಸೊ ಇದು ಯೂತ್ ಅಥವಾ ಯುವಕರು ತಮ್ಮ ಒಂದು ಟ್ಯಾಲೆಂಟನ್ನು ಎಕ್ಸಿಬಿಟ್ ಮಾಡ್ತಕ್ಕಂಥ ಇವೆಂಟ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಫಸ್ಟ್ ಟೈಮ್ ಈ ಒಂದು ಇವೆಂಟ್ ಅನ್ನ ಬಿಹಾರ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಬಗ್ಗೆ ಮತ್ತೆ ಪ್ಯಾರಾ ಗೇಮ್ಸ್ ಕೂಡ ಇದರಲ್ಲಿ ಬರುತ್ತೆ, ಅಂದ್ರೆ ವಿಶೇಷ ಚೇತನರಿಗೂ ಕೂಡ ಸೊ ಇದರ ಅಡಿಯಲ್ಲಿ ಗೇಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಇದು ಒಂದು ಆನ್ಯುವಲ್ ಇವೆಂಟ್ ಆಗಿರುತ್ತೆ, ಅಂದ್ರೆ ಪ್ರತಿ ವರ್ಷ ನಡೀತಕ್ಕಂಥ ಒಂದು ಸ್ಪೋರ್ಟ್ಸ್ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಈ ಒಂದು ಟ್ಯಾಲೆಂಟ್ ಅನ್ನ ಐಡೆಂಟಿಫೈ ಮಾಡ್ತಕ್ಕಂಥದ್ದು, ಅಂದ್ರೆ ಕ್ರೀಡಾಪಟುಗಳ ಒಂದು ಟ್ಯಾಲೆಂಟ್ ಅನ್ನ ಐಡೆಂಟಿಫೈ ಮಾಡ್ತಕ್ಕಂಥ ಈವೆಂಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಟ್ಯಾಲೆಂಟ್ ಅನ್ನ ಐಡೆಂಟಿಫೈ ಮಾಡಿ ಅವರನ್ನ ನರ್ಚರ್ ಮಾಡಿ ಅವರನ್ನ ಇಂಟರ್ನ್ಯಾಷನಲ್ ಈವೆಂಟ್ಸ್ಗೆ ಪ್ರಮೋಟ್ ಮಾಡ್ತಕ್ಕಂಥದ್ದು ಇದರ ಬೇಸಿಕ್ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಇವೆಂಟ್ ನಲ್ಲಿ ಅಂಡರ್ 17 ಅಂಡ್ ಅಂಡರ್ 21 ಕ್ಯಾಟಗರಿಯಲ್ಲಿ ಗೇಮ್ಸ್ಗಳನ್ನ ಅಥವಾ ಸ್ಪರ್ಧೆಗಳನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಅಥ್ಲೆಟಿಕ್ಸ್ ಇರ್ಬೋದು, ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್, ಬಾಕ್ಸಿಂಗ್, ಫುಟ್ಬಾಲ್, ಹಾಕಿ, ಜೂಡೋ, ಕಬಡ್ಡಿ, ಸ್ವಿಮ್ಮಿಂಗ್, ಟೇಬಲ್ ಟೆನ್ನಿಸ್, ವಾಲಿಬಾಲ್ ಮತ್ತು ರೆಸ್ಲಿಂಗ್ ಸೇರಿದಂತೆ ಅನೇಕ ಕ್ರೀಡೆಗಳನ್ನು ಇಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದರ ಜೊತೆಗೆ ವಿಶೇಷ ಚೇತನರಿಗೆ ಮಾಡ್ತಕ್ಕಂಥ ಗೇಮ್ಸ್ಗಳನ್ನು ನಾವು ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಅಂತ ಕರಿತೇವೆ. ಸೊ ಇದು ನಮ್ಮ ಹೈ ಲೆವೆಲ್ ಕಾಂಪಿಟೇಷನ್ಗೆ ಅಂದರೆ ಪ್ಯಾರಾಲಿಂಪಿಕ್ಸ್ ಪ್ಯಾರಾ ಅಥ್ಲೆಟ್ಸ್ ಯಾರಿರ್ತಾರೆ ಸೊ ಅವರಿಗೆ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಇಲ್ಲಿ ಪ್ಯಾರಾ ಅಥ್ಲೆಟಿಕ್ಸ್ ಅನ್ನು ಮಾಡ್ತಾರೆ, ಪ್ಯಾರಾ ಬ್ಯಾಡ್ಮಿಂಟನ್ ಮಾಡ್ತಾರೆ, ಪ್ಯಾರಾ ಸ್ವಿಮ್ಮಿಂಗ್ ಮಾಡ್ತಾರೆ, ಮತ್ತೆ ವೀಲ್ ಚೇರ್ ಬಾಸ್ಕೆಟ್ಬಾಲ್ ಮತ್ತೆ ಇನ್ನೂ ಇತರ ಕ್ರೀಡೆಗಳನ್ನ ಇವರಿಗೆ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರನ್ನ ಐಡೆಂಟಿಫೈ ಮಾಡಿದ ನಂತರ ಸೊ ಇವರನ್ನ ಮುಂದೆ ಪ್ಯಾರಾಲಿಂಪಿಕ್ಸ್ ಏನ್ ನಡೆಯುತ್ತೆ ಸೊ ಇದರಲ್ಲಿ ಕಾಂಪಿಟೇಷನ್ಗೆ ಇವರನ್ನ ಕಳಿಸ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವರ್ಲ್ಡ್ ಚಿಲ್ಡ್ರನ್ಸ್ ಡೇ ಅಥವಾ ವಿಶ್ವ ಮಕ್ಕಳ ದಿನ, ಸೊ ಈ ದಿನವನ್ನ ಪ್ರತಿ ವರ್ಷ ನವೆಂಬರ್ 20ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ನಮ್ಮ ದೇಶದ ಚಿಲ್ಡ್ರನ್ಸ್ ಡೇ ಅನ್ನ ನವೆಂಬರ್ 14 ಆಚರಣೆ ಮಾಡ್ತೀವಿ. ಅದನ್ನೇ ವಿಶ್ವದ ಮಟ್ಟದಲ್ಲಿ ನವೆಂಬರ್ 20ರಂದು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಲಿಸನ್ ಟು ದ ಫ್ಯೂಚರ್, ಸ್ಟ್ಯಾಂಡ್ ಅಪ್ ಫಾರ್ ಚಿಲ್ಡ್ರನ್ಸ್ ರೈಟ್, ಅಂದ್ರೆ ಭವಿಷ್ಯವನ್ನು ಆಲಿಸಿ. ಭವಿಷ್ಯ ಅಂದ್ರೆ ಮಕ್ಕಳೇ ಮುಂದಿನ ಭವಿಷ್ಯವಾಗಿರ್ತಾರೆ, ಅವರನ್ನು ಆಲಿಸಿ ಮಕ್ಕಳ ಹಕ್ಕುಗಳಿಗಾಗಿ ಎದ್ದು ನಿಲ್ಲಿ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ವರ್ಲ್ಡ್ ಫಿಶರೀಸ್ ಡೇ ಅಥವಾ ವಿಶ್ವ ಮೀನುಗಾರಿಕಾ ದಿನ, ಈ ಒಂದು ದಿನವನ್ನ ನವೆಂಬರ್ 21ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಇಂಡಿಯಾಸ್ ಬ್ಲೂ ಟ್ರಾನ್ಸ್ಫಾರ್ಮೇಶನ್, ಸ್ಟ್ರೆಂಥನಿಂಗ್ ಸ್ಮಾಲ್ ಸ್ಕೇಲ್ ಅಂಡ್ ಸಸ್ಟೈನಬಲ್ ಫಿಶರಿ, ಅಂದ್ರೆ ಭಾರತದ ನೀಲಿ ಪರಿವರ್ತನೆ, ಸಣ್ಣ ಪ್ರಮಾಣದ ಮತ್ತು ಸುಸ್ಥಿರ ಮೀನುಗಾರಿಕೆಯನ್ನು ಬಲಪಡಿಸುವುದು ಈ ವರ್ಷದ ಥೀಮ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ನಾವು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 781ಗೆ ಬಂದಿರ್ತೇವೆ. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ಪ್ರಶ್ನೆಯನ್ನು ಓದಿ ನಮಗೆ ಉತ್ತರವನ್ನ ತಿಳಿಸಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.